ಸೊ ಎಲ್ರಿಗೂ ಮಧ್ಯಾಹ್ನದ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಕ್ಲಿ ಆನ್ಲೈನ್ ಸೆಷನ್. ಸೊ ಬಿಫೋರ್ ಗೋಯಿಂಗ್ ಇನ್ ಟು ದ ಸೆಷನ್, ಐ ವುಡ್ ಲೈಕ್ ಟು ವಿಶ್ ಯು ಆಲ್ ಎ ಹ್ಯಾಪಿ ನ್ಯೂ ಇಯರ್. ಸೊ ಲೆಟ್ ಆಲ್ ದಿ ಸ್ಟೂಡೆಂಟ್ಸ್ ರೈಟಿಂಗ್ their exams get the best result out of it, and I wish all the luck for this complete year. ಓಕೆ. ಸೊ ಇವತ್ತಿನ ಸೆಷನ್ ಬಂದು ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಸೊ ನಾವು ABS ಅಂತ ಕೇಳಿರ್ತೀವಿ ಬೈಕ್ಸ್ ಅಲ್ಲಿ, ರೈಟ್? ಸೊ ABS ಅಂದ್ರೆ ಇಟ್ ಈಸ್ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್. ಓಕೆ, ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ಯಾರಿಗಾದ್ರು ಗೊತ್ತಾ? ಸೊ ಐ ವಿಲ್ ಜಸ್ಟ್ ಆಸ್ಕ್ ಯು ಆಲ್ ಟು. ಸೊ ಯು ಆಲ್ ಕ್ಯಾನ್ ಅನ್ಮ್ಯೂಟ್ ನೌ. ಓಕೆ. ಸೊ ABS ಅಂತ ಕೇಳಿದ್ದೀರಾ ಬೈಕ್ಸ್, ಕಾರ್ಸ್ ಅಲ್ಲಿ? ಹ್ಮ್, ಎನಿವನ್? ನನ್ನ ಬೈಕಲ್ಲಿ ABS ಇದೆ, ಕಾರಲ್ಲಿ ABS ಇದೆ ಅಂತೆಲ್ಲ ಹೇಳ್ತಾರೆ. ಯಾರಾದ್ರೂ ಕೇಳಿದ್ದೀರಾ? ಕೇಳಿದೀವಿ ಸರ್. ಸೊ ABS ಅಂದ್ರೆ ಏನು? ಎನಿ ಆನ್ಸರ್ ಫಾರ್ ದಟ್? ABS, ವಾಟ್ ಈಸ್ ABS? ಅಂದ್ರೆ ಈಗ ಆಕ್ಸಿಡೆಂಟ್ ಅದು ಆದಾಗ ಹಾ. ಆಟೋಮೆಟಿಕ್ ಆಗಿ ಅದು ಏರ್ ಬ್ಯಾಗ್ ಓಪನ್ ಆಗಿ ಓಕೆ. ಅದರಲ್ಲಿದ್ದಂತಹ ಇದು ಯಾರೋ ಪ್ಯಾಸೆಂಜರ್ಗೆ ಏನದು ಪ್ರೊಟೆಕ್ಷನ್ ಮಾಡುವಂತಹ ಒಂದು ಟೆಕ್ನಾಲಜಿ. ಓಕೆ. ಸೊ ಅದು ಬಂದು ಮ್ಯಾಮ್, ಅದು ಸೇಫ್ಟಿಗೋಸ್ಕರ ಪ್ರೊಟೆಕ್ಷನ್, ಹಾ ಲೈಕ್ ಏರ್ ಬ್ಯಾಗ್ಸ್ ಬರೋದು, ಹಾ ರೈಟ್? ಸೊ ABS ಅಂದ್ರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಸೊ ನಮ್ ಪ್ರೊಟೆಕ್ಷನ್ಗೂ ಬ್ರೇಕಿಂಗು ಇಲ್ಲಿ ಒಂದು ಹ್ಯೂಜ್ ಡಿಫ್ರೆನ್ಸ್ ಇದೆ. ಸೊ ಅದು ಆಕ್ಸಿಡೆಂಟ್ ಆದಾಗ ಓಪನ್ ಆಗೋದು, ಹಾ ರೈಟ್? ಸೊ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ನಾವು ಬ್ರೇಕ್ ಹೊಡೆದಾಗ, ನಾವು ಕೆಲವು ಗಾಡಿಯಲ್ಲಿ ABS ಇರಲ್ಲ. ಓಕೆ. ಸೊ ABS ಹಾ ಇದ್ದಾಗ ಏನಾಗುತ್ತೆ, ಗಾಡಿ ಸ್ಕಿಡ್ ಆಗದೆ ಬ್ರೇಕ್ ನ ಹಿಡ್ದು ಬಿಟ್ಟು ಮೆತ್ತಿಗೆ ಸ್ಲೋ ಮಾಡುತ್ತೆ. ಓಕೆ. ಹ್ಮ್ ಹ್ಮ್ ಸೊ ಸ್ಕಿಡ್ ಆದಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಹೈ ಇರುತ್ತೆ, ರೈಟ್? ಹಾ ಸೊ ಯಾ, ಸೊ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ಆ ಬ್ರೇಕಿಂಗ್ ಸಿಸ್ಟಮ್ ನ ಒಂಚೂರು ಕಂಟ್ರೋಲ್ ಮಾಡೋದಕ್ಕೆ. ಸೊ ಹ್ಮ್ ಹೋಲ್ಡ್ ಮಾಡುತ್ತೆ, ರಿಲೀಸ್ ಮಾಡುತ್ತೆ, ಹೋಲ್ಡ್ ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಅವಾಗ ಸೊ ಸ್ಕಿಡ್ಡಿಂಗ್ ನ ಅವಾಯ್ಡ್ ಮಾಡಿಕೊಂಡು ಅದೊಂದು ಸೇಫ್ಟಿ ಮೆಷರ್ಸ್ ತರ ಮಾಡಿದ್ದಾರೆ. ಓಕೆ. ಸೊ ಓಕೆ ಸರ್. ಇಲ್ಲಿ ನಾವು ಮಾಡಿರೋ ಪ್ರಾಜೆಕ್ಟ್ ಹೆಸರು ಬಂದು ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್. ಓಕೆ. ಸೊ ಆಟೋಮೆಟಿಕ್ ಅಂದ್ರೆ ಬೇರೆ, ಆಂಟಿ ಲಾಕ್ ಅಂದ್ರೆ ಬೇರೆ. ಹ್ಮ್ ಸೊ ಈಗ ನನಗೆ ಇದು ಕನ್ಫ್ಯೂಸ್ ಆಗ್ಬಾರ್ದಂತ ನಾನು ABS ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಓಕೆ. ಸೊ ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್. ಸೊ ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಸೊ ಈಗ ಯಾವ್ದಾದ್ರು ಆಬ್ಸ್ಟಕಲ್ ಗಾಡಿ ಮುಂದೆ ಬಂದ್ರೆ, ಸೊ ಗಾಡಿದ ಸ್ಪೀಡ್ ನ ಅದು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಮಾಡುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಆಟೋಮೆಟಿಕ್ ಮತ್ತೆ ಆಂಟಿ ಲಾಕ್ ಇರೋ ಡಿಫ್ರೆನ್ಸ್ ಅದು, ರೈಟ್? ಸೊ ಈ ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್ ಒಂದು ಲೈಫ್ ಸೇವಿಂಗ್ ಆಗಿರುತ್ತೆ, ರೈಟ್? ಸೊ ಇವಾಗ ಆಪೋಸಿಟ್ಲಿ ಯಾವ್ದಾದ್ರು ಗಾಡಿ ಬಂದ್ರೆ, ಅಥವಾ ಯಾರಾದೊಬ್ರು ಮುಂದೆ ಗೊತ್ತಿಲ್ಲದೆ ಬಿದ್ರೆ, ಅವಾಗ ಒಂದು ಅಬ್ಸ್ಟಕಲ್ ನ ಡಿಟೆಕ್ಟ್ ಮಾಡಿಕೊಂಡು ಗಾಡಿನ ಸ್ಲೋ ಡೌನ್ ಮಾಡೋ ಒಂದು ಸಿಸ್ಟಮ್ನ ನಾವಿಲ್ಲಿ ರೆಡಿ ಮಾಡಿದ್ದೀವಿ. ಓಕೆ. ಸೊ ಆ ಒಂದು ಪ್ರಾಜೆಕ್ಟ್ ಯಾವ ರೀತಿ ಮಾಡ್ಬೇಕನ್ನೋದು ಇವತ್ತು ನಾವು ನೋಡೋಣ. ಸೊ ನಾವು ಯೂಸ್ ಮಾಡಿರೋ ಕಾಂಪೋನೆಂಟ್ಸ್ ಬಂದು DC ಗಿಯರ್ಡ್ ಮೋಟರ್, ಅಲ್ಟ್ರಾಸಾನಿಕ್ ಸೆನ್ಸರ್, L298N ಮೋಟರ್ ಡ್ರೈವರ್, ಆರ್ಡಿನೋ ನ್ಯಾನೋ, ಲಿಥಿಯಂ ಪಾಲಿಮರ್ ಬ್ಯಾಟ್ರಿ ಹೋಲ್ಡರ್, ಮತ್ತೆ
ಸ್ವಿಚ್ ಹಾಗೂ ಬ್ಯಾಟ್ರಿ. ಓಕೆ. ಸೊ ಈ ಕಾಂಪೋನೆಂಟ್ಸ್ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಮುಂದಿನ ಸ್ಲೈಡ್ಸ್ ಅಲ್ಲಿ ನೋಡೋಣ. ಓಕೆ. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ನೀವು ನನಗೆ ಇನ್ಪುಟ್ಸ್ ಕೊಡ್ರಿ. ಸೊ ಏನೋ ಕರೆಕ್ಷನ್ಸ್ ಇದ್ರೆ ನಾನು ಮಾಡ್ತೀನಿ, ಕರೆಕ್ಟ್ ಆಗಿದ್ರೆ ನಾನು ಓಕೆ ಅಂತೀನಿ. ರೈಟ್. ಸೊ ಆರ್ಡಿನೋ ನ್ಯಾನೋ. ಸೊ ಆರ್ಡಿನೋ ನ್ಯಾನೋ ಎಷ್ಟು ಜನ ನೋಡಿದ್ದೀರಾ ನಿಮ್ಮ ಲ್ಯಾಬ್ಸ್ ಅಲ್ಲಿ? ಕ್ಯಾನ್ ಸಮ್ವನ್ ರೆಸ್ಪಾಂಡ್? ಆರ್ಡಿನೋ ನ್ಯಾನೋ ನೋಡಿದ್ದೀರಾ ನಿಮ್ಮ ಲ್ಯಾಬ್ಸ್ ಅಲ್ಲಿ? ಹ್ಮ್. ನೀವು ಕೊಟ್ಟಿರೋ ಮಟೀರಿಯಲ್ಸ್ ಎಲ್ಲ ಇದೆ ಸರ್ ಅದು. ಓಕೆ. ಸೊ ಹಂಗಂದ್ರೆ ನ್ಯಾನೋ ನೀವು ನೋಡಿದ್ದೀರಾ, ರೈಟ್? ಸೊ ನ್ಯಾನೋ ಎಸ್ ಯೂಸ್ ಸರ್. ಮಾಡಿದ್ದೀರಾ ಯಾರಾದ್ರೂ? ಮಾಡಿದೀವಿ ಸರ್. ಒಂದ್ ನಿಮಿಷ. ಸೊ ಓಕೆ. ಸೊ ನಾನು ನಾವು ಕೊಟ್ಟಿರೋ ಮೆಟೀರಿಯಲ್ಸ್ ಅಲ್ಲಿ ನೋಡಿದೀವಿ ಅಂತ ಮ್ಯಾಮ್ ಒಬ್ರು ರೆಸ್ಪಾಂಡ್ ಮಾಡಿದ್ರು. ಸೊ ನ್ಯಾನೋ ಯಾರಾದ್ರೂ ಯೂಸ್ ಮಾಡಿದ್ದೀರಾ ನಿಮ್ಮ ಪ್ರಾಜೆಕ್ಟ್ಸ್ ಮಾಡೋದಕ್ಕೆ? ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಆಗ್ಬೋದು ಅಥವಾ ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಸೊ ಯಾ, ನ್ಯಾನೋ ಯೂಸ್ ಮಾಡಿದೀವಂತ ನನ್ನ ಚಾಟ್ ಬಾಕ್ಸ್ ಒಂದು ಮೆಸೇಜ್ ಬಂದಿದೆ. ರೈಟ್. ಸೊ ನ್ಯಾನೋ ಬಂದು ಇಟ್ಸ್ ನಥಿಂಗ್ ಬಟ್ ಆರ್ಡಿನೋ ಯೂನೋ ಯೂಸ್ ಮಾಡಿರ್ತೀರ ಎಲ್ರು. ನಾವು ಇಷ್ಟು ದಿನ ಮಾಡಿರೋ ಪ್ರಾಜೆಕ್ಟ್ಸ್ ಅಲ್ಲಿ ಮೆಜಾರಿಟಿ ನಾವು ಆರ್ಡಿನೋ ಯೂನೋ ಯೂಸ್ ಮಾಡಿರ್ತೀವಿ, ರೈಟ್? ಸೊ ಆರ್ಡಿನೋ ನ್ಯಾನೋ ಬಂದ್ಬಿಟ್ಟು ಯೂನೋದೊಂದು ಮಿನಿ ವರ್ಷನ್, ಸ್ಮಾಲ್ ವರ್ಷನ್. ಸೊ ನಾವು ಒಂದು ಕಾಂಪೋನೆಂಟ್, ನಾವೊಂದು ಪ್ರಾಜೆಕ್ಟ್ ಮಾಡ್ತಿದೀವಿ ಅಂದ್ರೆ, ಸೊ ಈಗ ನಾವೊಂದು ಪ್ರಾಜೆಕ್ಟ್ ಮಾಡ್ತಿದೀವಿ ಅಂದ್ರೆ ಆ ಪ್ರಾಜೆಕ್ಟ್ನ ಎಷ್ಟು ಕಾಂಪ್ಯಾಕ್ಟ್ ಆಗಿ ಮಾಡ್ಬೋದು ಅಷ್ಟು ಕಾಂಪ್ಯಾಕ್ಟ್ ಆಗಿ ಯಾವ ತರ ಮಾಡಬೇಕು ಅನ್ನೋದಕ್ಕೆ ನ್ಯಾನೋ ಒಂದು ಉದಾಹರಣೆ. ಓಕೆ. ಸೊ ನ್ಯಾನೋ ಯೂಸ್ ಮಾಡಿದಾಗ ನಮಗೆ ಆ ಒಂದು ಪ್ರಾಜೆಕ್ಟ್ ಸೈಜ್ ಬಂದು ತುಂಬ ದೊಡ್ಡದಾಗಿರುತ್ತೆ ಅಲ್ವಾ? ಸೊ ಅದೇ ಪ್ರಾಜೆಕ್ಟ್ನ ನೀವು ಇನ್ನೂ ಚಿಕ್ಕದಾಗಿ ಆರ್ಡಿನೋ ನ್ಯಾನೋ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಯೂನೋದಲ್ಲಿರೋ ಅಷ್ಟೇ ಪಿನ್ಸು ನ್ಯಾನೋದಲ್ಲೂ ಇರುತ್ತೆ. ಓಕೆ. ಸೊ ಇದು ಒಂದು ಮೈಕ್ರೋ ಕಂಟ್ರೋಲರ್ ಬೋರ್ಡ್. ಸೊ ಯೂನೋ ಥರನೇ ನ್ಯಾನೋನು ಕೂಡ ಒಂದು ಮೈಕ್ರೋ ಕಂಟ್ರೋಲರ್ ಬೋರ್ಡ್, ರೈಟ್? ಸೊ ನೆಕ್ಸ್ಟ್ ಕಾಂಪೊನೆಂಟ್ ಬಂದು L298N ಮೋಟರ್ ಡ್ರೈವರ್ ಅಂತ. ಸೊ ಈಗ ಮೋಟರ್ ಡ್ರೈವರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾ? ವೈ ಆರ್ ವಿ ಯೂಸಿಂಗ್ ಮೋಟರ್ ಡ್ರೈವರ್? ಹ್ಮ್. ಎನಿ ಆನ್ಸರ್? ಸೊ ಮೋಟರ್ ಡ್ರೈವರ್ ಯೂಸ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಇರುತ್ತೆ? ಮೋಟರ್ ಡ್ರೈವರ್ ಯೂಸ್ ಮಾಡಿದ್ರೆ ಡೈರೆಕ್ಟಾಗಿ ನಾವು ಒಂದು ಮೋಟರ್ನ ಕನೆಕ್ಟ್ ಮಾಡಿದ್ರೆ ಏನು ಬದಲಾವಣೆ ಇರುತ್ತೆ ಅಂತ, ಏನು ಡಿಫ್ರೆನ್ಸ್ ಇರುತ್ತೆ? ವೈ ಆರ್ ವಿ ಯೂಸಿಂಗ್ ಮೋಟರ್ ಡ್ರೈವರ್? ಎನಿ ಒನ್ ಯೂಸ್ ಮಾಡಿದ್ದೀರಾ ಮೋಟರ್ ಡ್ರೈವರ್ನ? ಫೈನ್. ಸೊ ಯಾರು ರೆಸ್ಪಾಂಡ್ ಮಾಡ್ತಿದ್ದಿಲ್ಲ. ಸೊ ಸೊ ಈ ಮೋಟರ್ ಡ್ರೈವರ್ ಏನು ಮಾಡುತ್ತಂದ್ರೆ ನಿಮಗೆ ನಿಮ್ಮ ಮೋಟರ್ನ ಫಾರ್ವರ್ಡ್ ರೊಟೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಆಲ್ಸೋ ಬ್ಯಾಕ್ವರ್ಡ್ ರೊಟೇಷನ್ಗೂ ಹೆಲ್ಪ್ ಮಾಡುತ್ತೆ. ಸೊ ಅದೇ ನೀವು ಮೋಟರ್ನ ಡೈರೆಕ್ಟಾಗಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿ ನೋಡಿ. ಸೊ ಪೊಲಾರಿಟಿ ನಿಮಗೆ ಚೇಂಜ್ ಮಾಡೋಕ್ಕಾಗಲ್ಲ. ಪೊಲಾರಿಟಿ ಅಂದರೆ ಆ ಮೋಟರ್ ತಿರುಗೋ ರೊಟೇಷನ್. ಫಾರ್ ಎಕ್ಸಾಂಪಲ್ ನಾನು ಪಾಸಿಟಿವ್ನ ಮತ್ತೆ ನೆಗೆಟಿವ್ನ ಕೊಟ್ಟರೆ, ಬ್ಯಾಟ್ರಿ ನೆಗೆಟಿವ್ ಕೊಟ್ಟರೆ ಏನಾಗುತ್ತೆ? ಮೋಟರ್ ಬಂದು ಫಾರ್ವರ್ಡ್ ರೊಟೇಷನ್ ಆಗುತ್ತೆ, ರೈಟ್? ಸೊ ಆ ಫಾರ್ವರ್ಡ್ ರೊಟೇಷನ್ನ ನಾವು ಬ್ಯಾಕ್ವರ್ಡ್ ರೊಟೇಷನ್ ಮಾಡಬೇಕಂದ್ರೆ ಪಾಸಿಟಿವ್ನ ನೆಗೆಟಿವ್ ಕೊಟ್ಟು ನೆಗೆಟಿವ್ನ ಪಾಸಿಟಿವ್ ಕೊಟ್ಟಾಗ ಮಾತ್ರ ಸಾಧ್ಯ ಆಗೋದು.
ಬಟ್ ನಾವು ಮೋಟರ್ ಡ್ರೈವರ್ ಯೂಸ್ ಮಾಡಿದಾಗ ಏನಾಗುತ್ತೆ, ಸೊ ನಿಮಗೆ ಆ ಪೊಲಾರಿಟಿ ಚೇಂಜ್ ಮಾಡೋದಕ್ಕೋಸ್ಕರ ವೈರ್ಸ್ನ ಇಂಟರ್ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದೇ ಪೊಲಾರಿಟಿನ ಆ ಕಡೆ ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಮೋಟರ್ ಫಾರ್ವರ್ಡ್ ರೊಟೇಟು ಆಗುತ್ತೆ, ಬ್ಯಾಕ್ವರ್ಡ್ ರೊಟೇಟು ಆಗುತ್ತೆ. ಓಕೆ, ಅಂಡ್ ಆಲ್ಸೋ ಯಾ, ಸೊ ಇಲ್ಲಿ ನೀವು ನೋಡ್ಬೋದು, ಇಟ್ ಕ್ಯಾನ್ ಡ್ರೈವ್ ಮೋಟರ್ಸ್ ವಿತ್ ವೋಲ್ಟೇಜ್ ರೇಂಜಿಂಗ್ ಫ್ರಮ್ 4.5 ವೋಲ್ಟ್ಸ್ ಟು 46 ವೋಲ್ಟ್ಸ್ ತನಕ. ಓಕೆ, ಸೊ ಇವಾಗ ಮೋಟರ್ಗೆ ಯಾವುದೇ ಒಂದು ಹೈ ಕರೆಂಟ್ ಪಾಸ್ ಆಗಿ ಮೋಟರ್ ಸುಟ್ಟೋಗೋಕ್ಕಿಂತ, ಸೊ ನಾವು ಈ ಮೋಟರ್ ಡ್ರೈವರ್ ಯೂಸ್ ಮಾಡಿದಾಗ ಇದೊಂದು ಪ್ರೊಟೆಕ್ಟಿವ್ ಶೀಲ್ಡ್ ಥರ ಆ್ಯಕ್ಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಈ ಸ್ಟ್ರಕ್ಚರ್ ನೀವೆಲ್ಲಿ ನೋಡಿರ್ತೀರಾ? ಈ ಸ್ಟ್ರಕ್ಚರ್ ಎಲ್ಲ ನೋಡಿದ್ದೀರಾ? ಹ್ಞೂ, ನಾನಲ್ಲಿ ತೋರಿಸೋ ಈ ಸ್ಟ್ರಕ್ಚರ್ ನೀವೆಲ್ಲಾದ್ರೂ ನೋಡಿದ್ದೀರಾ ನಿಮ್ಮ ಡೇ ಟು ಡೇ ಲೈಫಲ್ಲಿ? ಎಲ್ಲೋ ಒಂದು ಕಡೆ ನೋಡಿರ್ತೀರಾ, ಯೋಚನೆ ಮಾಡಿ ನೋಡಿ. ಕೂಲಿಂಗ್ ಫ್ಯಾನ್ಸ್ ಅಲ್ಲಿ. ಹಾಂ ಸರ್, ಕೂಲಿಂಗ್ ಫ್ಯಾನ್ಸ್ ಅಲ್ಲಿ. ಕೂಲಿಂಗ್ ಫ್ಯಾನ್ಸ್. ಓಕೆ, ಕೂಲಿಂಗ್ ಫ್ಯಾನ್ಸ್ ಅಲ್ಲಿ ನೋಡಿರ್ತೀವಿ, ಲೈಕ್ ಇಂಜಿನ್ಸ್ ಅಲ್ಲೂ ನೋಡಿರ್ತೀವಿ, ಫಿನ್ಸ್ ಎಲ್ಲ. ದಟ್ಸ್ ಒನ್ ಯೂಸ್. ಒಂದು ಕಾಂಪೊನೆಂಟ್ನ ಹೀಟ್ ಮಾಡದೆ ತಡೆ ಮಾಡುತ್ತೆ. ಇನ್ನೊಂದು, ಸೊ ಇದೇ ಸ್ಟ್ರಕ್ಚರ್ನ ನೀವು ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ನೋಡಿರ್ತೀರ, ರೈಟ್? ಸೊ ಇಲ್ಲಿ ನಿಮಗೆ ಕರೆಂಟ್ ಹಾಗೂ ವೋಲ್ಟೇಜ್ನ ಒಂದು ಹೆವಿ ಕರೆಂಟ್ ಹೋಗಿ ಆ ಕಾಂಪೊನೆಂಟ್ನ ಸುಡದೆ ಇದು ಕಾಪಾಡುತ್ತೆ. ಓಕೆ, ಸೊ ದೆನ್ ಅಲ್ಟ್ರಾಸಾನಿಕ್ ಸೆನ್ಸರ್. ಸೊ ಈ ಅಲ್ಟ್ರಾಸಾನಿಕ್ ಸೆನ್ಸರ್ ನೀವೆಲ್ಲರೂ ಯೂಸ್ ಮಾಡಿರ್ತೀರ. ಸೊ ಒಂದು ಕಡೆ ನಮಗೆ ಟ್ರಿಗರ್ ಇರುತ್ತೆ, ಇನ್ನೊಂದು ಕಡೆ ಇಕೋ ಇರುತ್ತೆ, ರೈಟ್? ಸೊ ಟ್ರಿಗರಲ್ಲಿ ಏನಾಗುತ್ತೆ, ಸೌಂಡ್ ವೇವ್ಸ್ನ ಅದು ಕಳಿಸುತ್ತೆ. ಇಕೋದಲ್ಲಿ ಏನಾಗುತ್ತೆ, ಕಳಿಸಿರೋ ಸೌಂಡ್ ವೇವ್ಸ್ನ ರಿಸೀವ್ ಮಾಡುತ್ತೆ. ಯಾವ ರೀತಿಯಲ್ಲಿ? ಯಾವುದೋ ಆಬ್ಸ್ಟಕಲ್ ಮುಂದೆ ಬಂದರೆ ಆಬ್ಸ್ಟಕಲ್ಗೆ ಸೌಂಡ್ ವೇವ್ಸ್ ಹೊಡೆದಾಗ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಆಗುತ್ತೆ, ರೈಟ್? ಸೊ ರಿಫ್ಲೆಕ್ಟ್ ಆಗೋ ಸೌಂಡ್ ವೇವ್ಸ್ನ ಇದು ರಿಸೀವ್ ಮಾಡುತ್ತೆ. ಓಕೆ, ಸೊ ಆ ರೀತಿ ಸೌಂಡ್ ವೇವ್ಸ್ನ ಕಲಿಸಿ ರಿಸೀವ್ ಮಾಡೋದಕ್ಕೆ ಎಷ್ಟು ಟೈಮ್ ಆಯ್ತಂತ ಇದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ, ಸೌಂಡ್ ವೇವ್ಸ್ ರಿಸೀವ್ ಆಗೋದಕ್ಕಾಗಿರೋ ಟೈಮ್ನ ಮೆಷರ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ನಾನು ಮಾತಾಡೋದು ನೀವು ಕೇಳಿಸ್ಕೊತಾ ಇದ್ದೀರಲ್ಲ, ಸೊ ದೇರ್ ಇಸ್ ಸಮ್ ಡಿಲೇ. ಸೊ ಇವಾಗ ಇಲ್ಲಿರೋ ನಾನು ಮಾತಾಡೋ ಈ ಸೌಂಡ್ ವೇವ್ಸು ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಸ್ಯಾಟಲೈಟ್ಗೆ ಹೋಗಿ ನೀವಲ್ಲಿ ಕೇಳ್ಕೊತ ಇದ್ದೀರಾ. ಸೊ ನಾನು ಮಾತಾಡೋದು ನೀವು ಕೇಳಿಸ್ಕೊಳ್ಳೋದಕ್ಕೂ ಒಂದು ಟೈಮ್ ಡಿಫ್ರೆನ್ಸ್ ಇರುತ್ತೆ, ರೈಟ್? ಸೊ ಆ ಟೈಮ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಅಲ್ಟ್ರಾಸಾನಿಕ್ ಸೆನ್ಸರ್ ಮೆಷರ್ ಮಾಡುತ್ತೆ. ಓಕೆ, ಸೊ ಇದ್ರಲ್ಲಿ ನೀವೇನೇನು ಪ್ರಾಜೆಕ್ಟ್ಸ್ ಮಾಡ್ಬೋದಂದರೆ, ಸೊ ನಿಮ್ಮ ಶಾಲೆಯಲ್ಲಿ ನಿಮಗೆ ಒಂದು ಹೈಟ್ ಮೆಷರ್ಮೆಂಟ್ ಡಿವೈಸ್ ಮಾಡ್ಬೋದು. ಸೊ ಎಲ್ಲ ಕಡೆ ನಾವು ಸ್ಕೂಲ್ ವಿಸಿಟ್ ಹೋದಾಗ ಒಂದು ಕಾಮನ್ ಪ್ರಾಜೆಕ್ಟ್ ಇತ್ತು. ಅದು ಯಾವುದಂದರೆ ಬ್ಲೈಂಡ್ ಸ್ಟಿಕ್. ಓಕೆ, ಸೊ ಇದರಲ್ಲಿ ಏನು ಹಿಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು ಫಸ್ಟು. ಸೊ ನೀವೆಲ್ಲ ಕಾಂಪೊನೆಂಟ್ಸ್ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿರ್ತೀರ, ಬಟ್ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮಗೆ ಪ್ರಾಪರಾಗಿ ಗೊತ್ತಿರಬೇಕು. ಓಕೆ, ಸೊ ಟ್ರಿಗರ್ ಅಲ್ಲಿ ನಿಮಗೆ VCC, ಟ್ರಿಗರ್, ಇಕೋ ಮತ್ತು ಸಿಗ್ನಲ್, ಇದು GND ಅಂತ ಪಿನ್ಸ್ ಇರುತ್ತೆ. ಸೊ VCC GND ನಮ್ಗೆ ಗೊತ್ತು. ಸೊ ಒಂದು ಕಾಂಪೊನೆಂಟ್ಗೆ ಪವರ್ ಸಪ್ಲೈ ಕೊಡೋದಕ್ಕೋಸ್ಕರ ಯೂಸ್ ಮಾಡೋ ಪಿನ್ಸು. ನೆಕ್ಸ್ಟ್ ಇರೋದು ಎರಡು ಪಿನ್ನು, ಟ್ರಿಗರ್ ಹಾಗೂ ಇಕೋ. ಸೊ ಟ್ರಿಗರಲ್ಲಿ ಸೌಂಡ್ ವೇವ್ಸ್ ಕಳಿಸೋದಕ್ಕೋಸ್ಕರ ಒಂದು ಪವರ್ ಸಪ್ಲೈ ಬರುತ್ತೆ. ಇಕೋದಲ್ಲಿ ಆ ಸೌಂಡ್ ವೇವ್ಸ್ ರಿಸೀವ್ ಮಾಡಿರೋ ಸಿಗ್ನಲ್ನ ವಾಪಸ್ ಆಡಿನೋ ಕಳಿಸೋದಕ್ಕೆ ಒಂದು ಸಿಗ್ನಲ್ ಬರುತ್ತೆ. ಓಕೆ, ಸೊ ಆ ಸಿಗ್ನಲ್ ಕಳಿಸಿ ರಿಸೀವ್ ಮಾಡೋ ಟೈಮ್ ಗ್ಯಾಪ್ನ ಮೆಷರ್ ಮಾಡಿಕೊಂಡು ಆಡಿನೋ ನಾವು ಆ ರೀತಿ ಪ್ರೋಗ್ರಾಮ್ ಮಾಡ್ಕೊತೀವಿ. ಸೊ ಈಗ ನಾನು ಕಾಂಪೊನೆಂಟ್ಸ್ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ನೀವು ಈ ಪ್ರಾಜೆಕ್ಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೀವೊಂದು ಬ್ರೀಫ್ ಆಗಿ ಯಾರಾದರೂ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬೇಕು. ಸೊ ಓಕೆ, ಈ ಥರ ಕಾಂಪೊನೆಂಟ್ಸ್ ಯೂಸ್ ಮಾಡಿದ್ದಾರೆ, ಸೊ ಈ ಕಾಂಪೊನೆಂಟ್ಸ್ ಇಟ್ಕೊಂಡು ಓಕೆ ಪ್ರಾಜೆಕ್ಟ್ ವರ್ಕ್ ಆಗೋ ಬೇಸಿಕ್ ಪ್ರಿನ್ಸಿಪಲ್ ಬಂದು ಇದೇ ರೀತಿ ಇರುತ್ತೆ ಅಂತ ಯಾರಾದೊಬ್ಬರು ಎಕ್ಸ್ಪ್ಲೈನ್ ಮಾಡ್ಬೋದಾ?
ಮಾಡ್ಬೋದಂದ್ರೆ ಚಾಟ್ ಬಾಕ್ಸಲ್ಲಿ ಎಸ್ ಹಾಕಿ. ಸೊ ನೆಕ್ಸ್ಟ್ ಕಾಂಪೋನೆಂಟ್ ಬಂದು 18650 ಬ್ಯಾಟ್ರಿ. ಸೊ ಲಿಥಿಯಂ ಅಯನ್ ಬ್ಯಾಟ್ರಿ. ಓಕೆ. ಸೊ ಈ ಲಿಥಿಯಂ ಅಯನ್ ಬ್ಯಾಟ್ರಿ ನಮಗೆ ರೀಚಾರ್ಜಬಲ್ ರೀಚಾರ್ಜಬಲ್ ಬ್ಯಾಟ್ರಿ. ಓಕೆ. ಸೊ ನಿಮ್ಗೆ ಇದನ್ನ ರೀಚಾರ್ಜು ಮಾಡ್ಕೊಬೋದು, ರೀಯೂಸು ಮಾಡ್ಕೊಬೋದು. ಅದಕ್ಕೆ ರೀಚಾರ್ಜ್ ಮಾಡಿದಾಗ ನಮಗೆ ರೀಯೂಸ್ ಮಾಡ್ಬೋದಲ್ವಾ. ಸೊ ನಾರ್ಮಲ್ HW ಬ್ಯಾಟ್ರಿ ಯೂಸ್ ಮಾಡೋಕ್ಕಿಂತ ನೀವು ನೆಕ್ಸ್ಟ್ ಟೈಮಿಂದ ಲಿಥಿಯಂ ಅಯನ್ ಬ್ಯಾಟ್ರೀಸ್ನ ಯೂಸ್ ಮಾಡಿ. ಸೊ ನಿಮಗೆ ಅದು ಕಾಸ್ಟ್ ಕಟ್ಟಿಂಗ್ ಆಗಿರುತ್ತೆ, ರೈಟ್. ಸೊ ಈಗೆಲ್ಲ ಪವರ್ ಬ್ಯಾಂಕ್ಸ್ ಆಗಿರಲಿ, ನಿಮ್ಮ ಮೊಬೈಲ್ಸ್ ಆಗಿರಲಿ, ಇದರಲ್ಲೆಲ್ಲ ಯೂಸ್ ಮಾಡೋದು ಲಿಥಿಯಂ ಅಯನ್ ಬ್ಯಾಟ್ರೀಸ್. ಓಕೆ. ಸೊ ನೆಕ್ಸ್ಟ್ ಕಾಂಪೋನೆಂಟ್ ಬಂದು ಡಿ ಸಿ ಮೋಟರ್. ಸೊ ಡಿ ಸಿ ಮೋಟರ್ ಅಂದರೆ ಡೈರೆಕ್ಟ್ ಕರೆಂಟ್ ಮೋಟ್ರು ಅಲ್ವಾ. ಸೊ ಡೈರೆಕ್ಟ್ ಕರೆಂಟ್ನ ರಿಸೀವ್ ಮಾಡಿಕೊಂಡು ವರ್ಕ್ ಆಗೋ ಮೋಟರ್. ಸೊ ಇಲ್ಲಿ ನಿಮಗೆ ಯೆಲ್ಲೋ ಕಲರ್ ಒಂದು ಪ್ಲಾಸ್ಟಿಕ್ ಆಬ್ಜೆಕ್ಟ್ ಕಾಣಿಸ್ಬೋದು. ಸೊ ಯಾವತ್ತಾದ್ರೂ ಯಾರಾದ್ರದ್ದು ಓಪನ್ ಮಾಡಿ ನೋಡಿದ್ದೀರಾ ಅದ್ರೊಳಗೆ ಏನಿದೆ ಅಂತ? ಸೊ ಇಲ್ಲೊಂದು ಬೆಲ್ಟ್ ಇರುತ್ತೆ. ಒಂದಿನ ಓಪನ್ ಮಾಡಿ ನೋಡಿ. ಈ ಬೆಲ್ಟ್ನ ರಿಮೂವ್ ಮಾಡಿದಾಗ ನಿಮ್ಗೆ ಈ ಮೋಟರ್ನ ಹೊರಗೆ ತೆಗಿಬೋದು. ಹೊರಗೆ ತೆಗ್ದಿದ್ಮೇಲೆ ಒಳಗಡೆ ಏನಿದೆ ಅಂತ ಚೆಕ್ ಮಾಡಿ. ಸೊ ನೀವು ಅದು ಒಳಗೆ ನೋಡಿದಾಗ ನಿಮಗೆ ಅದರಲ್ಲೊಂದು ಗಿಯರ್ ಸಿಸ್ಟಮ್ ಕಾಣಿಸುತ್ತೆ. ಓಕೆ. ಸೊ ಗಿಯರ್ ಸಿಸ್ಟಮ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸೊ ನಮ್ಮ ಮೋಟರ್ ಸಮ್ಟೈಮ್ಸ್ 2000-3000 RPM ತನಕ ತಿರುಗುತ್ತೆ ಅಲ್ವಾ. ಸೊ ಅಷ್ಟು ಸ್ಪೀಡ್ ನಮ್ಗೆ ಬೇಕಾಗಿಲ್ಲ. ಸೊ ಆ 3000 RPM ಸ್ಪೀಡ್ನ ನಮಗೆ ಒಂದು 150-100 RPMಗೆ ಕನ್ವರ್ಟ್ ಮಾಡಬೇಕು. ಓಕೆ. ಸೊ ಅದಕ್ಕೋಸ್ಕರ ನಾವು ಗಿಯರ್ಡ್ ಮೋಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿಂದ ಬರೋ 3000 RPM ನಾನೊಂದು ಸೆಷನ್ ಕಂಡಕ್ಟ್ ಮಾಡಿರ್ತೀನಿ, ಲೈಕ್ ಗಿಯರ್ಸ್ ಬಗ್ಗೆ, ಅದು ಲಾಸ್ಟ್ ಇಯರಲ್ಲಿ. ಸೊ ನೀವು ಬೇಕಾದ್ರೆ ಅದು ರೆಫರ್ ಮಾಡ್ಕೊಬೋದು. ಗಿಯರ್ಸ್ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಸೊ ಗಿಯರ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದರೆ, ಅದ್ರ ಸೈಜ್ ಎಷ್ಟು ಸೈಜ್ ದೊಡ್ಡದಾಗಿರುತ್ತೋ ಅಷ್ಟು ಟಾರ್ಕ್ ಅಂದರೆ ಎಳೆಯೋ ಪವರ್ ಜಾಸ್ತಿ ಇರುತ್ತೆ. ಓಕೆ. ಸೊ ಸೈಜ್ ಚಿಕ್ಕದಾಗಿದ್ರೆ ಸ್ಪೀಡ್ ಜಾಸ್ತಿ ಇರುತ್ತೆ. ಓಕೆ. ಸೊ ನೀವು ಈ ಡಿ ಸಿ ಮೋಟರ್ದು ಶಾಫ್ಟ್ ನೋಡ್ಬೋದು ಎಷ್ಟು ಚಿಕ್ಕದಾಗಿರುತ್ತೆ ಅಂತ. ಹಾಗೂ ಆ ಎಂಡಲ್ಲಿರೋ ಆ ಗಿಯರ್ಡ್ ಮೋಟರ್ ಗಿಯರ್ಸ್ ಬಂದ್ಬಿಟ್ಟು ಎಸ್. ಸೊ ಸೊ ಆ ಗಿಯರ್ಸು ಸ್ಪೀಡ್ನ ಕಡಿಮೆ ಮಾಡ್ಕೊಂಡ್ಬಿಡುತ್ತೆ. ದಟ್ಸ್ ಕಾಲ್ಡ್ ಅಸ್ ಗಿಯರ್ ರೇಷಿಯೋ ಅಂತ. ಗಿಯರ್ ರೇಷಿಯೋ ಮೂಲಕ ಸ್ಪೀಡ್ನ ರೆಡ್ಯೂಸ್ ಮಾಡ್ಬೋದು ಹಾಗೂ ಇನ್ಕ್ರೀಸು ಮಾಡ್ಬೋದು. ಸೊ ನಿಮ್ಮ ಬೈಕ್ಸಲ್ಲಿ ನೀವು ನೋಡ್ಬೋದು, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್ ಅಂತ 4-5 ಗೇರ್ಸ್ ಇರುತ್ತೆ ಅಲ್ವಾ. ಸೊ ಬೈಕ್ಸಲ್ಲಿ ಏನಾಗುತ್ತೆ, ಸೊ ನಿಮ್ಮ ಶಾಲೆಯಲ್ಲಿ ಯಾರಾದರೂ ಗೇರ್ ಸೈಕಲ್ ಇಟ್ಕೊಂಡಿದ್ರ ಅಂದರೆ ಆ ಗೇರ್ ಸೈಕಲು ನೋಡಿ, ಒಂದು ಗೇರ್ ದೊಡ್ಡದಿರುತ್ತೆ. ಹೋಗ್ತಾ ಹೋಗ್ತಾ 6th ಗೇರ್ ತನಕ ನೀವು ಹೋದ್ರೆ ಆ ಗೇರ್ದು ಸೈಜ್ ಬಂದು ರೆಡ್ಯೂಸ್ ಆಗ್ತಾ ಬರುತ್ತೆ. ಓಕೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಸೊ ನೀವು ಪೆಡಲ್ ಮಾಡುವಾಗ ಫಸ್ಟ್ ಗೇರಲ್ಲಿ ತುಂಬ ಹಾರ್ಡ್ ಆಗಿರುತ್ತೆ. ಹಾರ್ಡ್ ಆಗಿದ್ರು ಕೂಡ ಗಾಡಿ ಮುಂದಕ್ಕೆ ಹೋಗುತ್ತೆ. ಸೊ ಅದನ್ನೇ 6th ಗೇರ್ ಹಾಕೊಂಡು ತುಳಿದ್ರೂ ಕೂಡ ಗಾಡಿ ಮುಂದಕ್ಕೆ ಹೋಗಲ್ಲ, ಸೈಕಲ್ ಮುಂದಕ್ಕೆ ಹೋಗಲ್ಲ. ಸೊ ಫಸ್ಟ್ ಗೇರ್ಗೂ 6th ಗೇರ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ನೀವು ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ನೋಡಿ ನಿಮ್ಮ ಶಾಲೆಯಲ್ಲಿ ಸೈಕಲ್ಸ್ ಇದ್ರೆ. ಹಾಗೂ ಬೈಕ್ಸ್ ಇದ್ರೂ ಕೂಡ ನೀವು ಬೈಕ್ನ 3rd ಗೇರ್ ಹಾಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿ ಎತ್ಕೊಳಕ್ ನೋಡಿ, ಗಾಡಿ ಹೋಗುತ್ತಾ ಇಲ್ವಾ ಅಂತ. ಓಕೆ. ಸೊ ಫಸ್ಟ್ ಗೇರಲ್ಲಿ ಗೇರ್ ಬಂದು ದೊಡ್ಡದಾಗಿರುತ್ತೆ, ಸೆಕೆಂಡ್ ಗೇರ್ ಒಂಚೂರು ಚಿಕ್ಕದು, ಥರ್ಡಲ್ಲಿ ಇನ್ನೂ ಚಿಕ್ಕದು, ಫೋರ್ತಲ್ಲಿ ವಿಲ್ ಬಿ ಮೋರ್ ಸ್ಮಾಲರ್ ಇನ್ ಸೈಜ್. ಓಕೆ. ಸೊ ಇವಾಗ ಏನಾಗುತ್ತೆ, ಇಂಜಿನ್ ಪವರ್ ಎಲ್ಲ ತುಂಬ ಕನ್ವರ್ಟ್ ಆಗಿಬಿಟ್ಟು ಫಸ್ಟ್ ಗೇರಲ್ಲಿ ನಿಮಗೆ ತಿರುಗಿಸ್ಕೊಂಡು ಆ ಪವರ್, ಕಂಪ್ಲೀಟ್ ಪವರ್ನ ಯೂಟಿಲೈಸ್ ಮಾಡ್ಕೊಂಡು ಗಾಡಿನ ಮುಂದಕ್ಕೆ ತಗೊಳಕ್ ಹೆಲ್ಪ್ ಮಾಡುತ್ತೆ. ಸೊ ಹೋಗ್ತಾ ಹೋಗ್ತಾ ಆ ಮೊಮೆಂಟಮ್ ಇಟ್ಕೊಂಡು ಸೆಕೆಂಡ್ ಗೇರಲ್ಲಿ ನಿಮಗೆ ಮೂವ್ ಮಾಡ್ಕೊಂಡು ಹೋಗ್ಬೋದು. ಓಕೆ. ಸೊ ಅದಕ್ಕೆ ಗೇರ್ ಸಿಸ್ಟಮ್ಸ್ ಎಲ್ಲ ಇರೋದು. ಸೊ ಅದೇ ರೀತಿನೇ ಇದರಲ್ಲಿ ಬೇಸಿಕ್ ಆಗಿ ವರ್ಕ್ ಆಗೋದು ಗೇರ್ಸು. ಸೊ ಸ್ಪೀಡ್ನ ಕಂಟ್ರೋಲ್ ಮಾಡೋದಕ್ಕೆ, ರೆಡ್ಯೂಸ್ ಮಾಡೋದಕ್ಕೆ ಹಾಗೂ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಅದಕ್ಕೊಂದು ಇದನ್ನ ನಾವು ಗಿಯರ್, ಟರ್ಮಿನಾಲಜಿ ಕೊಡ್ಬೇಕಂದ್ರೆ ಅದನ್ನ ಗೇರ್ ರಿಡಕ್ಷನ್ ಅಂತ ಹೇಳ್ಬೋದು. ಯಾ. ಸೊ ನೆಕ್ಸ್ಟು ಬ್ಯಾಟ್ರಿ ಹೋಲ್ಡರ್. ಸೊ ಬ್ಯಾಟ್ರಿ ಹೋಲ್ಡರ್ ಆಬ್ವಿಯಸ್ಲಿ ಬ್ಯಾಟ್ರೀಸ್ನ ಅದರೊಳಗೆ ಇನ್ಸ್ಟಾಲ್ ಮಾಡಿಕೊಂಡು ಪವರ್ ಸಪ್ಲೈನ ಬರೀ 2 ವಯರ್ಸಿಂದ ಕನ್ವರ್ಟ್ ಮಾಡೋದಕ್ಕೋಸ್ಕರ ಹೋಲ್ಡರ್ಸ್ನ ಯೂಸ್ ಮಾಡ್ತೀವಿ. ಓಕೆ. ಸೊ ಆಮೇಲೆ ಡಿ ಸಿ ಸ್ವಿಚ್ ಆಬ್ವಿಯಸ್ಲಿ ಸರ್ಕ್ಯೂಟ್ನ ಆನ್ ಮಾಡೋಕ್ಕೂ ಆಫ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ.
ಸೊ ಇದು ಬಂದು ನಮ್ಮ ಪ್ರಾಜೆಕ್ಟ್ದೊಂದು ಬೇಸಿಕ್ ಫೋಟೋ. ಸೊ ಈಗ ಯಾರಾದ್ರು ಎಕ್ಸ್ಪ್ಲೈನ್ ಮಾಡ್ಬೋದಾ ಈ ಪ್ರಾಜೆಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ? ಎನಿ ಐಡಿಯಾ? ಸೊ ಇಲ್ಲಿ ನಾವು ಒಂದು ಸ್ವಿಚ್ ಕೊಟ್ಟಿದ್ದೀವಿ, ಇಲ್ಲೊಂದು ಆರ್ಡಿನೋ ನ್ಯಾನೋ ಇದೆ, ಅಲ್ಟ್ರಾಸೋನಿಕ್ ಸೆನ್ಸರ್ ಇದೆ, ಮೋಟರ್ ಡ್ರೈವರ್ ಹಾಗೂ ಲಿಥಿಯಂ ಅಂಡ್ ಬ್ಯಾಟ್ರಿ ಮತ್ತೆ ಹೋಲ್ಡರ್. ದೆನ್ ವಿ ಹ್ಯಾವ್ ದಿಸ್ ಗಿಯರ್ಡ್ ಮೋಟರ್, ಆಮೇಲೆ ಒಂದು ವೀಲ್ ಇದೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದಾ? ಸೊ ನಿಮಗೆ ನಾನು ಕಾಂಪೋನೆಂಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಈ ಪ್ರಾಜೆಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸರ್. ನೀವು ಜಸ್ಟ್ ಹೇಳ್ಬೇಕಾಗಿರೋದು ಈ ಪ್ರಾಜೆಕ್ಟ್ ವರ್ಕಿಂಗ್ ಪ್ರಿನ್ಸಿಪಲ್, ಎಲ್ಲಿಂದ ಎಲ್ಲಿ ಸಿಗ್ನಲ್ ಹೋಗ್ತಿದೆ, ಸಿಗ್ನಲ್ ಯಾವ ರೀತಿ ಕನ್ವರ್ಟ್ ವರ್ಕ್ ಆಗ್ತಿದೆ ಅಂತ. Sir, ಯಾ we are from Moraji Desai, Tulvekere. ಹಾ It works like any obstacle comes to the sense of the ultrasonic sensor. ಹ್ಮ್ It will it will stop the electricity flow to the TT motor or gear motor. ಯಾ So it will apply sudden brake. ಓಕೆ, ಯಾ ಫೈನ್. ಸೊ ಕ್ಯಾನ್ ಯು ಜಸ್ಟ್ ಲೆಟ್ ಮೀ ನೋ ಆ ಸಿಗ್ನಲ್ಸ್ ಯಾವ ರೀತಿ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಯಾರಾದ್ರೂ ಹೇಳ್ಬೋದಾ? ಸರ್ ನಾನೇ ಹೇಳ್ತೀನಿ. ಹಾ ಹೇಳಪ್ಪ. ಸರ್ ಹೇಗೆ ಅಂದ್ರೆ ಈಗ ಅಲ್ಟ್ರಾಸಾನಿಕ್ ಸೆನ್ಸರ್ ಹತ್ರ ಯಾವ್ದಾದ್ರು ಅಬ್ಸ್ಟಾಕಲ್ ಬಂತು ಅಂದ್ರೆ ಇದು ಆರ್ಡಿನೋ ನ್ಯಾನೋಗೆ ಸಿಗ್ನಲ್ ಪಾಸ್ ಮಾಡುತ್ತೆ. ಓಕೆ ಈ ಸಿಗ್ನಲ್ ಪಾಸ್ ಮಾಡಿದಾಗ ಇದೇನ್ ಮಾಡುತ್ತೆ, ಮೋಟಾರ್ ಡ್ರೈವರ್ಗೆ ಸಿಗ್ನಲ್ ಪಾಸ್ ಮಾಡುತ್ತೆ. ಯಾವ ತರ ಅಂದ್ರೆ ಅದು ಕರೆಂಟ್ ಫ್ಲೋ ನ ಸ್ಟಾಪ್ ಮಾಡೋ ತರ ಸಿಗ್ನಲ್ ಪಾಸ್ ಮಾಡುತ್ತೆ. ಓಕೆ ಆಸ್ ಯೂಶುವಲಿ ಅದು ಕರೆಂಟ್ ಪಾಸ್ ನ ಸ್ಟಾಪ್ ಮಾಡುತ್ತೆ, ಅದರಿಂದ ಅದು ಸಡನ್ ಬ್ರೇಕ್ ಅಪ್ಲೈ ಆಗುತ್ತೆ. ಓಕೆ. ಸೊ ನೀನು ಹೇಳ್ದಂಗೆ ಆ ರೀತಿನೇ ವರ್ಕ್ ಆಗೋದು. Yes, sir. ಸೊ ಆರ್ಡಿನೋ ನ್ಯಾನೋಗ್ ನಾವು ಪ್ರೋಗ್ರಾಮ್ ಮಾಡ್ತೀವಿ ಯಾವ ರೀತಿ. Yes, sir. ಅಲ್ಟ್ರಾಸಾನಿಕ್ ಸೆನ್ಸರ್ ಇಷ್ಟು ಡಿಸ್ಟೆನ್ಸ್, ಫಾರ್ ಎಕ್ಸಾಂಪಲ್ ಒಂದು 50-60 5 meters. ಸೆಂಟಿಮೀಟರ್, 5 meters. 5 ಮೀಟರ್ಸ್. ಓಕೆ, ನೀನ್ ಹೇಳ್ದಂಗೆ 5 ಮೀಟರ್ಸ್. ಸೊ 5 ಮೀಟರ್ಸ್ ಅಂದ್ರೆ ಸೊ 5 ಮೀಟರ್ ಒಳಗೆ ಏನಾದ್ರೂ ಅಬ್ಸ್ಟಕಲ್ ಮುಂದಕ್ಕೆ ಬಂದ್ರೆ, Yes, sir. ಅಲ್ಟ್ರಾಸಾನಿಕ್ ಸೆನ್ಸರ್ ಮುಂದೆ ಬಂದ್ರೆ, Yes, sir. ಅವಾಗ ಅಲ್ಟ್ರಾಸಾನಿಕ್ ಸೆನ್ಸರ್ ಏನ್ ಮಾಡುತ್ತೆ, ಒಂದು ಸಿಗ್ನಲ್ ಕಳಿಸುತ್ತೆ ಆರ್ಡಿನೋಗೆ. Yes, sir. ಓಕೆ, Yes, sir. ನ್ಯಾನೋಗೆ ಒಂದು ಸಿಗ್ನಲ್ ಕಳಿಸುತ್ತೆ. ಓಕೆ, ಸೊ ನನ್ನ ಮುಂದೆ 5 ಮೀಟರ್ ಒಳಗೆ ಒಂದು ಅಬ್ಸ್ಟಕಲ್ ಬಂದಿದೆ. ಸೊ ಆರ್ಡಿನೋ ನೀನ್ ಇವಾಗ ಏನ್ ಮಾಡ್ಬೇಕು, DC ಮೋಟರ್ನ ಸ್ಟಾಪ್ ಮಾಡಬೇಕು. Yes, sir. ಆ ರೀತಿ ನಾವು ಪ್ರೋಗ್ರಾಮ್ ಮಾಡ್ತೀವಿ. Yes, ಓಕೆ, sir. ಸೊ ಆರ್ಡಿನೋ ನ್ಯಾನೋ ಏನ್ ಮಾಡುತ್ತೆ, ಆರ್ಡಿನೋ ನ್ಯಾನೋ ಇಂದ ಇದು Signal ಹೋಗುತ್ತೆ. ಮೋಟರ್ ಕಂಟ್ರೋಲರ್ ಇದೆ ಅಲ್ವಾ, ಮೋಟರ್ ಕಂಟ್ರೋಲರ್ಗೆ ಒಂದು ಸಿಗ್ನಲ್ ಕಳಿಸುತ್ತೆ. ಸೊ ಅದು ನಿಮ್ಗೆ ಇನ್ಪುಟ್ ಪಿನ್ಸ್ ಔಟ್ಪುಟ್ ಪಿನ್ಸ್ ಅಂತೆಲ್ಲ ಇರುತ್ತೆ. Yes, sir. ಸೊ ಒಂದ್ಸಲ ಓಪನ್ ಮಾಡಿ ನೋಡಿ, ಇದು Yes, sir. ಮೋಟರ್ ಡ್ರೈವರ್ನ ಓಪನ್ ಮಾಡ್ಕೊಂಡು ಅದ್ರಲ್ಲಿ ಬರ್ದಿರ್ತಾರೆ ಇನ್ 1, ಇನ್ 2, ಇನ್ 3, ಇನ್ 4 ಅಂತ ಅಲ್ಲ. Yes, sir. Yes, sir. ಆಮೇಲೆ ಔಟ್ 1, ಔಟ್ 2 ಆ ರೀತಿ ಬರ್ದಿರ್ತಾರೆ. ಓಕೆ, ಮೂರ್ ಪಿನ್ ಇದಾವಲ್ಲ, ಅದ್ರ ಪಕ್ಕದಲ್ಲೇ ಇದಾವೆ ಇನ್ ಪಿನ್ ಮಿಸ್ ಸರ್. ಆಮೇಲೆ ಈ ಕಡೆ ಡಬಲ್ಸ್ ಇದಾವೆ, ಅವೆರಡು ಔಟ್ ಪಿನ್. ಇದು ಔಟ್ಪುಟ್ ಪಿನ್ಸ್ ಎಸ್ ಸರ್. ಅಲ್ವಾ? ಸೊ ಇವೆಲ್ಲ ಯಾವುದು ಇನ್ಪುಟ್ ಪಿನ್ಸ್. ಇನ್ಪುಟ್ ಪಿನ್ಸ್ ವಿತ್ ಪವರ್ Yes, sir. ಸಪ್ಲೈ ಪಿನ್ ಇರುತ್ತೆ ಅದರಲ್ಲಿ. ಎಸ್ ಸರ್. ಲಿಥಿಯಂ ಇಂದ ಬರೋ ಪವರ್ ಸಪ್ಲೈ ಪಿನ್ ಇಲ್ಲಿ ಇರುತ್ತೆ ಅಲ್ವಾ? ಎಸ್ ಸರ್. ಮತ್ತೆ ನಿಮ್ಗೆ ಇಲ್ಲಿಂದಾನೇ ನಿಮ್ಗೆ ಬೇಕಾದ್ರೆ ಆರ್ಡಿನೋಗೂ ಪವರ್ ಸಪ್ಲೈ ಕಳಿಸ್ಬೋದು, ಎಸ್ ಸರ್. ರೈಟ್? ಸೊ Sir, ಇಲ್ಲಿಂದ ಅದು- ಬರೋ ಸರ್ ಅಲ್ಲೇ ಕಳ್ಸಿದಾರೆ. ಇದು ಎಲ್ಲ ಲಿಥಿಯಂ ಬ್ಯಾಟರೀಸ್ ಇಂದ ಕನೆಕ್ಷನ್ ಮೂರಕ್ಕೆ ಕೊಟ್ಟಿದ್ದಾರೆ. ಹೌದು. ಎಸ್ ಸರ್. ಓಕೆ, ಎಸ್ ಸರ್. ಸೊ ಇಲ್ಲಿಂದ ಇನ್ಪುಟ್ ಪವರ್ ಆರ್ಡಿನೋ ಕಳ್ಸ್ಕೊಬಹುದು, ಹಾಗೂ ಇದಕ್ಕೂ ಅದೇ ಪವರ್ನ ಯೂಸ್ ಮಾಡ್ಕೊಬಹುದು. ಸೊ ಸಪ್ರೇಟ್ ಆಗಿ sir. ಪವರ್ ಸಪ್ಲೈ ಕೂಡ ಅವಶ್ಯಕತೆ ಇಲ್ಲ ಇದಕ್ಕೆ. ಎಸ್ ಸರ್. ಸೊ ಇದು ಔಟ್ಪುಟ್. ಸೊ ಇಲ್ಲಿ ಬೇಕಂದ್ರೆ ನಿಮ್ಗೆ ಇನ್ನೊಂದು ಮೋಟರ್ ಬೇಕಂದ್ರೆ ಕನೆಕ್ಟ್ ಮಾಡ್ಕೊಬಹುದು. ಎಸ್ ಸರ್. ಸೊ ಇಲ್ಲಿ ನಾವು ಒಂದು ಮೋಟರ್ ಕನೆಕ್ಟ್ ಮಾಡಿದೀವಿ, ಇಲ್ಲಿ ಇನ್ನೊಂದು ಮೋಟರ್ ಬೇಕಂದ್ರೆ ಕನೆಕ್ಟ್ ಮಾಡ್ಕೊಬಹುದು. ಫೈನ್. ಸೊ ನಿನ್ನ ಹೆಸರು ಹೇಳ್ಬೋದಾ? ಸರ್ ಜಯಂತ್ ಎಸ್. ಜಯಂತ್ ಎಸ್, ಗುಡ್ Yes, ಗೋಯಿಂಗ್ ಬಾಯ್. ಸೊ ನೀನ್ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ತೀಯ ಅಂದ್ರೆ ನನಗೆ Yes, sir. ಮೆಸೇಜ್ ಮಾಡು. ಮೆಸೇಜ್ ಮಾಡ್ಬಿಟ್ಟು Yes, sir. ನಿನ್ ಬೇಕಂದ್ರೆ ಆನ್ಲೈನ್ ಸೆಷನ್ ಕಂಡಕ್ಟ್ ಮಾಡ್ಬೋದು. ಎಸ್ ಸರ್. ಓಕೆ, ಸೊ Yes, sir. ನೀನ್ ಯಾವ್ದಾದ್ರು Sir. ಬೇಸಿಕ್ ಪ್ರಾಜೆಕ್ಟ್ ಮಾಡ್ಬಿಟ್ಟು, ಸರ್ ನನಗೆ ಆನ್ಲೈನ್ ಸೆಷನ್ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಿನ್ಗೆ ಆಸೆ ಇದ್ರೆ
ನನಗೆ ಮೆಸೇಜ್ ಮಾಡು, ಅದು ಬೇಕಾಗಿರೋ ಅರೇಂಜ್ಮೆಂಟ್ಸ್ ನಾವು ಮಾಡ್ಕೊಂತೀವಿ. ಸರ್ ಆಲ್ರೆಡಿ ಒಂದು ಪ್ರಾಜೆಕ್ಟ್ ಮಾಡಿದೀವಿ ಹ್ಮ್ ಸರ್ ಅದ್ರ ಜೊತೆ ಕೇಳಿಸಿಲ್ಲ. ಸರ್ ಇನ್ನೊಂದ್ ಅದ್ರ ಜೊತೆ ಇನ್ನೊಂದ್ ಮಾಡ್ತೀನಿ ಸರ್. ಓಕೆ ಓಕೆ, ಸೊ ಆ ಪ್ರಾಜೆಕ್ಟ್ ಮಾಡ್ಬಿಟ್ಟು, ಸೊ ನಿನ್ಗೆ ಆ Yes, sir. ಪ್ರಾಜೆಕ್ಟ್ ಸರ್ ನನಗೆ ಆನ್ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು, ವೀಕ್ಲಿ Yes, ಆನ್ಲೈನ್ sir. ಸೆಷನ್ ಅಲ್ಲಿ ಬಂದು ಎಕ್ಸ್ಪ್ಲೈನ್ ಮಾಡ್ಬೇಕು ನನಗೆ ಆ ಪ್ರಾಜೆಕ್ಟ್ ಅಂತ ಆಸೆ ಇದ್ರೆ ನನಗೆ Yes, sir. ಮೆಸೇಜ್ ಮಾಡು, ನಿಮ್ಗೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ನಾವು ಮಾಡ್ಕೊಂತೀವಿ. Yes, sir. ಫೈನ್, Yes, sir. ಮಾಡ್ತೀಯ ಇಲ್ವೋ? ಸರ್ ಮಾಡ್ತೀನಿ ಸರ್. ಗುಡ್ ಗುಡ್ ಗುಡ್. ಸೊ ಇದೇ ತರ ಇನ್ನ ಮುಂದೆ ಹಲವಾರು ಮಕ್ಕಳು ಬರಬೇಕಾಗಿದೆ. ಫೈನ್. Yes, sir. ಸೊ ಈಗ ನಾವು ಪ್ರಾಜೆಕ್ಟ್ ಯಾವ ರೀತಿ ಮಾಡ್ಬೇಕಂತ ನೋಡೋಣ. Yes, sir. ಯಾ, ಸೊ ಅಟೆಂಡೆನ್ಸ್ ಶೀಟ್ ಹಂಗೆ ಶೇರ್ ಮಾಡ್ತೀನಿ. ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಕಳಿಸ್ತೀನಿ, ನೀವು ಫಿಲ್ ಮಾಡ್ಕೊಬೋದು. ಓಕೆ, ಯಾರಿಗಾದ್ರು ಏನಾದ್ರು ಡೌಟ್ ಬಂತಾ ಇಲ್ಲಿ ಅಲ್ಟ್ರಾಸಾನಿಕ್ ಸೆನ್ಸರ್ ಯೂಸ್ ಮಾಡೋ ಬದಲು IR ಸೆನ್ಸರ್ ಯೂಸ್ ಮಾಡ್ಬೋದು ಅಂತ? IR ಸೆನ್ಸರ್ ಅಲ್ಲೂ ಡಿಟೆಕ್ಟ್ ಆಗುತ್ತಲ್ವಾ ಒಂದು ಆಬ್ಜೆಕ್ಟ್ ಇಲ್ಲಾಂದ್ರೆ ಯಾವ್ದಾದ್ರು. ಸೊ ಯಾರಿಗಾದ್ರು ಆ ತರ ಡೌಟ್ ಬಂತಾ? ಸೊ ಯಾ, ಸುನಿಲ್ ಸರ್ ಅವರು ಕೇಳಿರೋ ಪ್ರಶ್ನೆ, ಸೊ ಅಲ್ಟ್ರಾಸಾನಿಕ್ ಸೆನ್ಸರ್ ಇಲ್ಲ ಅಂದ್ರೆ ನೀವು ಬೇರೆ ಯಾವ ಸೆನ್ಸರ್ ಯೂಸ್ ಮಾಡ್ಬೋದು? ದಟ್ಸ್ ಒನ್ ಕ್ವೆಶನ್. ಯಾವ ಸೆನ್ಸರ್ ಯೂಸ್ ಮಾಡ್ಬೋದು? ಸರ್ MDRS ತಿರುವೇಕೆರೆ ಹ್ಮ್ ಸರ್ IR ಸೆನ್ಸರ್. IR ಸೆನ್ಸರ್ ಯೂಸ್ ಮಾಡ್ಬೋದಾ? Yes, sir. ಬಟ್ ನಾನು ಏನಕ್ಕೆ IR ಸೆನ್ಸರ್ ಯೂಸ್ ಮಾಡಿಲ್ಲ? ಸರ್ ಅದರಲ್ಲಿ ಇಷ್ಟು ಡಿಸ್ಟೆನ್ಸ್ ಅಂತ ಪೂರ್ತಿ ಕವರ್ ಮಾಡಲ್ಲ, ಆದ್ರೆ ಅಲ್ಟ್ರಾಸಾನಿಕ್ ಸೆನ್ಸರ್ ಅಲ್ಲಿ ಪಕ್ಕ ಇದು ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಇಷ್ಟು ಹೇಳಿದ್ರೆ ಇಷ್ಟನ್ನೇ ಕವರ್ ಮಾಡುತ್ತೆ. ಗುಡ್. 5 ಸೆಂಟಿಮೀಟರ್ಸ್ ಅಂದ್ರೆ ಇದ್ರೆ 5 ಸೆಂಟಿಮೀಟರ್ಸ್ ನೇ ಕವರ್ ಮಾಡುತ್ತೆ ಆ ತರ. ಸೊ ಯು ಗಾಟ್ ದಿ ಆನ್ಸರ್. Yes, sir. ಗುಡ್ ಬಾಯ್ಸ್, ನೈಸ್ ಆನ್ಸರ್. ಸೊ Thank you, sir. ಶಾರ್ಟ್ ಡಿಸ್ಟೆನ್ಸ್ ಯಾವ್ದಾದ್ರು ಇದ್ರೆ ಅದಕ್ಕೆ IR ಸೆನ್ಸರ್ ಯೂಸ್ ಮಾಡ್ಬೋದು. Yes, ಲಾಂಗ್ sir. ಡಿಸ್ಟೆನ್ಸ್ ಇದ್ರೆ ಇದನ್ನ ಯೂಸ್ ಮಾಡ್ಬೋದು, Yes, sir. ಅಲ್ಟ್ರಾಸಾನಿಕ್ ಸೆನ್ಸರ್. ಅದರಲ್ಲಿ ಅಕ್ಯುರೇಟ್ ಆಗಿ ಸಿಗುತ್ತೆ ಇದೆಲ್ಲ ಬೇಕಾಗಿರೋದು ರೀಡಿಂಗ್ಸ್ ಎಲ್ಲ. Yes, ಓಕೆನಾ? sir. ನೈಸ್ ಗುಡ್ ಆನ್ಸರ್. Yes, sir. ಅಟೆಂಡೆನ್ಸ್ ಎಲ್ಲಾರು ಮಾರ್ಕ್ ಮಾಡಿದ್ನಾ? ಸೊ ಫಾರ್ಮ್ ಕಳ್ಸಿದೀನಿ, ಸೊ ನಿಂಗೆ ಬೇಕಂದ್ರೆ ಈಗ ಹೋಗಿ ಫಾರ್ಮ್ ಫಿಲ್ ಮಾಡ್ಕೊಬೋದು. ಇಲ್ಲ ನೀವು ಆಮೇಲೆ ಫಿಲ್ ಮಾಡ್ತೀರ ಅಂದ್ರೂ ಕೂಡ ನಾನು QR ಕೋಡ್ ಡಿಸ್ಪ್ಲೇ ಮಾಡ್ತೀನಿ, ಅದ್ರಲ್ಲಿ ನೀವು ಸ್ಕ್ಯಾನ್ ಮಾಡ್ಕೊಂಡು ಫಿಲ್ ಮಾಡ್ಬೋದು ಅಟ್ ದಿ ಎಂಡ್. ಫೈನ್. ಸೊ ಈಗ ಸದ್ಯಕ್ಕೆ ಈಗ ನಾವು ಆ ಪ್ರಾಜೆಕ್ಟ್ ಯಾವ ರೀತಿ ಮಾಡ್ಬೇಕಂತ ನೋಡೋಣ. Yes, sir. ಯಾ, ಸುನಿಲ್ ಸ್ಕ್ರೀನ್ ಕಾಣಿಸ್ತಿದ್ಯಾ? ಹೌದು ಸರ್, ಕಾಣಿಸ್ತದೆ.
ಹೇಗಿತ್ತು ವಿಡಿಯೋ? ಹೇಗಿತ್ತು ಪ್ರಾಜೆಕ್ಟ್? ನೀವು ಮಾಡ್ಬೋದಲ್ವಾ? ಸಿಂಪಲ್ ಆಗಿದೆ ಅಲ್ಲ? ಸರ್ ವಿಡಿಯೋ ಲಿಂಕ್ ಶೇರ್ ಮಾಡ್ರಿ ಸರ್ ಗ್ರೂಪಿಗೆ. ಶೇರ್ ಮಾಡ್ತೀನಿ ಮ್ಯಾಮ್. ಪ್ರೋಗ್ರಾಮ್ ಹಾಗೂ ವಿಡಿಯೋ ಅಪ್ಲೋಡ್ ಮಾಡಿರೋ ಲಿಂಕ್ ಶೇರ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಸರ್ ನಮ್ ಸ್ಟೂಡೆಂಟ್ದು ಒಂದು ಡೌಟ್ ಇದೆ ಸರ್. ಹಾ, ಕೇಳಿ ಮ್ಯಾಮ್. Just kindly mute yourself, please. ಆಡಿನೋ ನ್ಯಾನೋ ಬದಲಿಗೆ ಆಡಿನೋ ನ್ಯೂನೋ ಬಳಸಬಹುದಾ ಸರ್? ಬಳಸ್ಬೋದು. ಓನ್ಲಿ ಥಿಂಗ್ ಇಸ್ ದಟ್ ಸೈಜ್ ಮಾತ್ರ ಡಿಫರ್ ಆಗುತ್ತೆ ಅಷ್ಟೇ. ಎರಡರಲ್ಲೂ ಓಕೆ. ಸೇಮ್ ಕಾಂಪೋನೆಂಟ್ಸ್ ಎಲ್ಲ ಸೇಮ್ ಇದೆ, ಬಟ್ ಹಾ ಸೈಜ್ ಮಾತ್ರ ವೇರಿ ಆಗುತ್ತೆ. ಸೊ ನಿಮ್ ಪ್ರಾಜೆಕ್ಟ್ ಚಿಕ್ಕದಾಗಿ ಮಾಡ್ಬೇಕಂದ್ರೆ ನೀವು ನ್ಯಾನೋ ಯೂಸ್ ಮಾಡ್ತೀರಾ, ಇಲ್ಲ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಮಾಡೆಲ್ ಮಾಡ್ಬೇಕು ದೊಡ್ಡದಾಗಿ ಅಂದ್ರೆ ಹಾ ಹಾ ಇವನ್ನ ಯೂಸ್ ಮಾಡ್ಕೊಬಹುದು ಅಷ್ಟೇ. ದಿಟ್ಸ್ ನೋ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್. ಲ್ಯಾಪ್ಟಾಪ್ ಕಂಪಲ್ಸರಿ ಬೇಕಾ ಸರ್ ಇದಕ್ಕೆ? ಲ್ಯಾಪ್ಟಾಪ್ ಬೇಕು ಮ್ಯಾಮ್. ಲ್ಯಾಪ್ಟಾಪ್ ಇಲ್ಲದೆ ನೀವು ಪ್ರೋಗ್ರಾಮ್ ಮಾಡೋದಕ್ಕಾಗೋದಿಲ್ಲ. ಹಾ ಹಾ ನಾವು ಅದು ಅಲ್ಟ್ರಾಸಾನಿಕ್ ಸೆನ್ಸರ್ ಯೂಸ್ ಮಾಡ್ತೀವಲ್ಲ ಸರ್, ಹಾ, ಎವ್ರಿ ಟೈಮ್ ಅಲ್ಟ್ರಾಸಾನಿಕ್ ಸೆನ್ಸರ್ಗೆ ಲ್ಯಾಪ್ಟಾಪ್ ಯೂಸ್ ಮಾಡ್ಬೇಕಾಗತ್ತೆ ಅನ್ಸುತ್ತಲ್ವಾ? ಡಿಪೆಂಡ್ಸ್ ಅಪಾನ್ ದಿ ಪ್ರಾಜೆಕ್ಟ್ ಮ್ಯಾಮ್. ಸೊ ನಿಮ್ಗೆ ಜಸ್ಟ್ ಬರೀ ಅಲ್ಟ್ರಾಸೋನಿಕ್ ಸೆನ್ಸರ್ ಯೂಸ್ ಮಾಡ್ಕೊಂಡೆ ನಿಮ್ಗೊಂದು ಪ್ರಾಜೆಕ್ಟ್ ಮಾಡ್ಬೋದು ವಿತೌಟ್ ಆಡಿನೋ ಅಂಡ್ ಆಲ್. ಹಾ ಹಾ ಹ್ಮ್. ಹ್ಮ್ ಸೊ ನೀವು ಲಾಸ್ಟ್ ಓಕೆ ಸರ್. ಟೈಮ್ ಇದು ಮಾಡಿದ್ರಿ ಅಲ್ವಾ ಮ್ಯಾಮ್, ಸ್ಮೋಕ್ ಸೆನ್ಸರ್ ಯೂಸ್ ಮಾಡ್ಕೊಂಡು? ಎಸ್ ಸರ್. ಸೊ ಅದೇ ರೀತಿ ನಿಮ್ಗೂ ಇದ್ರಲ್ಲೂ ಮಾಡ್ಬೋದು. ಹಾ ಹಾ ಹ್ಮ್. ಓಕೆ ಲ್ಯಾಪ್ಟಾಪ್ ಸರ್, ನಾವು ಫುಲ್ ಥ್ಯಾಂಕ್ ಯು. ಪ್ರಾಜೆಕ್ಟ್ ಯೂಸ್ ಮಾಡೋಕ್ ಥ್ಯಾಂಕ್ ಯು. ಬೇಕಾಗಿರಲ್ಲ. ಬರೀ ಕೋಡ್ ಇದೆ ಅಲ್ವಾ, ಪ್ರೋಗ್ರಾಮ್ ಇರುತ್ತಲ್ವಾ, ಅದನ್ನ ಬರೀ ಅಪ್ಲೋಡ್ ಮಾಡೋಷ್ಟಕ್ಕೆ ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದು. ಒಂದ್ಸತಿ ಅದು ಅಪ್ಲೋಡ್ ಮಾಡಾಯ್ತಂದ್ರೆ ಬರೀ ಹಂಗೆ ಪ್ರಾಜೆಕ್ಟ್ ನ ಹಂಗೆ ಯುಟಿಲೈಸ್ ಮಾಡ್ಬೋದು, ವರ್ಕ್ ಆಗುತ್ತೆ. ಹ್ಮ್. ಸೊ ನಿಮ್ ಮನೆ ಲ್ಯಾಪ್ಟಾಪ್ ಇದ್ರೂ ಕೂಡ ಒಂದು ನಾನು ತಗೊಂಡೋಗಿ ಅದನ್ನ ಪ್ರೋಗ್ರಾಮ್ ಮಾಡಿ ತಗೊಂಬಂದ್ರೆ ಆಗೋಯ್ತು ಮ್ಯಾಮ್. ಇಕ್ಕಿರೋ ಫಸ್ಟ್ ಕನೆಕ್ಷನ್ಸ್ ಬರೀ ಕುತ್ಕೊಂಡು. ಕಾಂಪೊನೆಂಟ್ ಪ್ರೋಗ್ರಾಮ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಾದ್ಮೇಲೆ ಹಂಗೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಲ್ಯಾಪ್ಟಾಪ್ ಕನೆಕ್ಟ್ ಆಗಿರ್ಲೇಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ, ಹಂಗೆ ಯೂಸ್ ಮಾಡ್ಬೋದು, ವರ್ಕ್ ಆಗುತ್ತೆ ಪ್ರಾಜೆಕ್ಟ್. ಸರ್ ಇನ್ನೊಂದು ಕ್ವಶನ್ ಸರ್. ಹ್ಮ್. ಲಾಸ್ಟ್ ಟೈಮ್ ಸ್ಕ್ರಾಚ್ ಇದೊಂದು ಇದ್ ಮಾಡಿದ್ರಲ್ ಸರ್ ಗೂಗಲ್ ಮೀಟ್, ಹೌದು ಮ್ಯಾಮ್. ಅದೊಂದ್ ಸ್ವಲ್ಪ ಲಿಂಕ್ ಹಾಕ್ರಿ ಸರ್. ಅದು ಕಳ್ಸಿದೆ ಮ್ಯಾಮ್, ಅವ್ರು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಒಂಚೂರು ಫಾಲೋ ಅಪ್ ಮಾಡ್ತೀನಿ. ಇದು ಕ್ರಿಸ್ಮಸ್ ವೆಕೇಶನ್ ಮಾಡ್ರಿ ಮತ್ತೆ ಸರ್. ಅದು ಬೇರೆ. ಆಕ್ಚುಲಿ ನಾನು ಟ್ರೈ ಮಾಡಕ್ ನೋಡ್ದೆ, ಹ್ಮ್. ಬಟ್ ಎಲ್ಲೋ ಒಂದ್ 2-3 ಕಡೆ ಮಿಸ್ಟೇಕ್ ಆಗ್ತಿದೆ ಸರ್ ಅದು. ಅದಕ್ಕೆ ಹ್ಮ್. ಸ್ವಲ್ಪ ಲಿಂಕ್ ಶೇರ್ ಮಾಡಿದ್ರೆ ನಾನು ಟ್ರೈ ಮಾಡ್ತಿದ್ದೆ. ಖಂಡಿತ ಮ್ಯಾಮ್, ಅವ್ರ ಹತ್ರ ಫಾಲೋ ಅಪ್ ಮಾಡ್ಕೊಂಡು ನಾನು ಲಿಂಕ್ ಶೇರ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಓಕೆ ಓಕೆ. ಸೊ ಇಲ್ಲಿ ಪಾಟೀಲ್ ಸರ್ ಹೇಳಿ ಸರ್. ಹಲೋ ಸುನಿಲ್, ಮಿಕ್ಕಿರೋರ್ನ ಮ್ಯೂಟ್ ಮಾಡ್ತೀಯಾ? ಹ್ಮ್. ಸರಿ, ಕೋಡ್ ಸೆಂಡ್ ಮಾಡ್ರಿ. ಕೋಡ್ ಸೆಂಡ್ ಮಾಡ್ತೀನಿ. ಸೊ ಒಂದು ಕಾಂಪೋನೆಂಟ್ ನಾವು ಮಿಸ್ ಮಾಡಿದ್ರಿ, PCB, 0 PCB. ಸೊ ಅದನ್ನ ನಾವು 0 PCB ಅಂತೀವಿ. ಓಕೆ. ಸೊ ಅದ್ರಲ್ಲಿ ನಿಮ್ಗೆ ಸರ್ಕ್ಯೂಟ್ಸ್ನ ಒಂದೇ ಒಂದು ಬೋರ್ಡಲ್ಲಿ ನೀವು ಮಾಡ್ಕೊಬೋದು. ಓಕೆ. ಸೊ ಸಪ್ರೇಟ್ ಆಗಿ ನೀವು ಪ್ಲೇಸ್ ಮಾಡಿಕೊಂಡು ಮಾಡ್ಬೇಕನ್ನೋ ಅವಶ್ಯಕತೆ ಇರಲ್ಲ. ಒಂದು ಬೋರ್ಡಲ್ಲಿ ಕಂಪ್ಲೀಟ್ ಎಲ್ಲ ಕಾಂಪೋನೆಂಟ್ಸ್ನ ಸಾಲ್ವ್ ಮಾಡಿಕೊಂಡು ಅಲ್ಲಿಂದಾನೇ ವೈರ್ ಕನೆಕ್ಷನ್ಸ್ ಕೊಟ್ರೆ ಇದು ನಡೆಯುತ್ತೆ. ಓಕೆ. ಬೇಕಂದ್ರೆ PCB ಅಲ್ಲಿ ಯಾವ ರೀತಿ ಒಂದು ಸರ್ಕ್ಯೂಟ್ ಮಾಡ್ಬೇಕನ್ನೋದು ಒಂದು ಸೆಷನ್ ಕಂಡಕ್ಟ್ ಮಾಡ್ತೀನಿ. ಓಕೆ. ಸೊ ಇದನ್ನ ಓಕೆ. ಸೊ ಇದನ್ನ ನಾವು 0 PCB ಅಂತೀವಿ. ದೆನ್ ವಿ ಹ್ಯಾವ್ ಆಲ್ ದೀಸ್ ಜಂಪರ್ ವೈರ್ಸ್. ನಿಮ್ಗೆ ಗೊತ್ತಿರುತ್ತೆ. ಸೊ ಎಲ್ಲ ಕಾಂಪೋನೆಂಟ್ಸ್ ನೋಡಿರ್ತೀರಾ. ಸೊ ಒಂದು ವುಡ್ ಪೀಸ್ ಯೂಸ್ ಮಾಡಿದ್ದೀವಿ. ಜಸ್ಟ್ ಒಂದು ಮೋಟರ್ನ ಅದ್ರ ಮೇಲೆ ಪ್ಲೇಸ್ ಮಾಡಿಕೊಂಡು ರನ್ ಮಾಡೋದಕ್ಕೋಸ್ಕರ. ದೆನ್ ಸೊ ಈ ವೈರಿಂಗ್ಸ್ ಎಲ್ಲ ನಾವು ಮಾಡಿದ್ದೀವಿ. ವೈರಿಂಗ್ಸ್ ಎಲ್ಲ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಮಾಡ್ಬಿಟ್ಟು ಕಳಿಸ್ತೀನಿ. ಸರ್ಕ್ಯೂಟ್ ಡಯಾಗ್ರಾಮ್ ಹಾಗೂ ಪ್ರೋಗ್ರಾಮ್ ಒಂದು ಫೈಲಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಓಕೆ. ದೆನ್ ಇಲ್ಲಿ ಗ್ಲೂ ಯಾಕೆ ಹಾಕ್ತೀವಂದ್ರೆ, ಸೊ ಮೋಟರ್ ಜೊತೆ
ಟೈಟಾಗಿ ಫಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಇದು ಗ್ಲೂ ಹಾಕ್ಬಿಟ್ಟು ನಾವು ಅದನ್ನ ಅಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು. ಓಕೆ. ಸೊ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೇಫ್ಟಿ ಪ್ರಿಕಾಷನ್ಸ್ ತಗೊಬೇಕು. ಓಕೆ. ಗ್ಲೂ ತುಂಬ ಹಾಟ್ ಆಗಿರುತ್ತೆ. ಸೊ ಡೈರೆಕ್ಟಾಗಿ ಟಚ್ ಮಾಡಿದ್ರೆ ಕೈ ಸುಟ್ಟೋಗ್ಬೋದು. ಹಾಗೂ ಸಾಲ್ಡ್ರಿಂಗ್ ಮಾಡುವಾಗ ಕೂಡ ಗ್ಲೌಸ್ ಹಾಕೊಂಡು ನೀವು ಮಾಡಬೇಕು. ಓಕೆ. ದೆನ್ ಸಾಲ್ಡ್ರಿಂಗ್ ಮಾಡುವಾಗ ಖಂಡಿತ ಮಾಸ್ಕ್ ಹಾಕೊಳ್ಳಿ ಹಾಗೂ ಗಾಗಲ್ಸ್ ಹಾಕೊಬೇಕು. ಫೈನ್. ದೆನ್ ಸೊ ಇಲ್ಲಿ ನೀವು ನೋಡ್ಬೋದು ಸರ್, ಇಲ್ಲಿದೆ ಅಲ್ವಾ ಪಿನ್ಸು, ಇಲ್ಲೇನೆ ಕನೆಕ್ಟ್ ಮಾಡಿದ್ದೀರಾ ಅಂತ. ಸೊ ಇಲ್ಲೇನೆ ಕನೆಕ್ಟ್ ಮಾಡಿದ್ರೆ ಅಂದರೆ ಪ್ರಾಜೆಕ್ಟ್ ಮಾಡಿದಾಗ ನಾವು ಇಲ್ಲಿಂದ ವೈರ್ ಕನೆಕ್ಷನ್ ಇಲ್ಲಿ ತನಕ ಕೊಟ್ಟಿದ್ದೀವಿ. ಓಕೆ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಈ ಪಿನ್ಸ್ ಇದೆ ಅಲ್ವಾ, ಸೊ ಈ ಪಿನ್ಸ್ನ ನಾವು ಇಲ್ಲಿ ಸಾಲ್ಡ್ರ್ ಮಾಡಿದ್ದೀವಿ. ಇದೇ ರೀತಿ ಈ ಪಿನ್ಸ್ನ ಇಲ್ಲಿ ಸಾಲ್ಡ್ರ್ ಮಾಡಿಕೊಂಡು ಅಲ್ಲಿಂದ ನಾವು ವೈರ್ ಕನೆಕ್ಷನ್ಸ್ ಆರ್ಡಿನೋ ಕೊಟ್ಟಿದ್ದೀವಿ. ಓಕೆ. ಸೊ ನಿಮ್ಗೆ ಬೇಕಂದ್ರೆ ಡೈರೆಕ್ಟಾಗಿ ನ್ಯಾನೋಗೆ ವೈರ್ ಕನೆಕ್ಷನ್ಸ್ ಕೊಡ್ಬೋದು. ಯಾವ ಪ್ರಶ್ನೆನೂ ಇಲ್ಲ, ನೀವು ಹಿಂಗೆ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಸೊ ಈ ವೈರಿಂಗ್ಸ್ ಇದಲ್ವಾ, ಈ ವೈರಿಂಗ್ಸ್ನ ಈ ಪಿನ್ಸ್ನ ಇಲ್ಲಿ ನ್ಯಾನೋ ಕನೆಕ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ನ್ಯಾನೋಗೆ ನೀವು ಕೊಡ್ಬೋದು. ಜಸ್ಟ್ ಲೈಕ್ ಹೌ ವಿ ಡೂ ಫಾರ್ ಯೂನೋದಲ್ಲೂ ನಾವು ಡೈರೆಕ್ಟಾಗಿ ಕೊಡ್ತೀವಲ್ವ, ಅದೇ ರೀತಿ ನೀವು ನ್ಯಾನೋಗೂ ಕೊಡ್ಬೋದು. ಓಕೆ. ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ ಈ ಪಿನ್ ಕನೆಕ್ಷನ್ಸ್ ಎಲ್ಲ ನೀವು ಒಂಚೂರು ನಾವು ಕೊಡೋ ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿಕೊಂಡು ನೀವೇ ಮಾಡ್ಕೊಬೋದು. ಓಕೆ. ದೆನ್ ಸೊ ಎಲ್ಲ ನಾರ್ಮಲ್ ವೈರ್ ಕನೆಕ್ಷನ್ಸ್ ನೀವೇ ಮಾಡ್ತೀರಾ. ಓಕೆ. ಸೊ ಇದೆಲ್ಲ ಇನ್ಪುಟ್ ಪಿನ್ಸು, ಇದೆರಡು ಮಾತ್ರ ಔಟ್ಪುಟ್ ಅಂದರೆ ಮೋಟರ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡೋ ಪಿನ್ಸ್ ಅದು. ಸೊ ಇಲ್ಲಿ ನಾವು ಪವರ್ ಸಪ್ಲೈ ಕೊಡ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಬ್ಯಾಟ್ರಿಯಿಂದ ಡೈರೆಕ್ಟಾಗಿ ಇಲ್ಲಿ ಪವರ್ ಸಪ್ಲೈ ಹೋಗ್ತಿದೆ. ಇಲ್ಲಿಂದ ನಾವು ಆರ್ಡಿನೋ ನ್ಯಾನೋಗೂ ಸಪ್ಲೈನ ಪಾಸ್ ಮಾಡ್ತಾ ಇದ್ದೀವಿ. ಓಕೆ. ದೆನ್ ಬೇರೆ ಏನಿದೆ, ಸೊ ಫೈನಲಿ ನೀವು ಇಲ್ಲೆಲ್ಲ ಒಂಚೂರು ಗ್ಲೂಸ್ ಹಾಕ್ಬಿಟ್ಟು ಪ್ಲೇಸ್ ಮಾಡಿದ್ರೆ ಒಂಚೂರು ಒಂದು ಇನ್ಸುಲೇಟ್ ಆಗಿರುತ್ತೆ, ಇನ್ನೊಂದು ವೈರ್ಸ್ ಹೊರಗೆ ಬರಲ್ಲ. ಓಕೆ. ಸೊ ನೀವು ಗ್ಲೂ ಹಾಕಿಲ್ಲ ಅಂದರೆ ಒಂಚೂರು ಆ ಕಡೆ ಈ ಕಡೆ ತಿರುಗಿಸಿದ್ರೇನೆ ವೈರ್ಸ್ ಬಂದ್ಬಿಡುತ್ತೆ ಅಲ್ವಾ. ಅದರಿಂದ ನಾವು ಗ್ಲೂಸ್ನ ಹಾಕಿ ಒಂದು ಸಪ್ರೇಟಾಗಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಥರ. ಸೊ ಇಲ್ಲಿ ನೋಡ್ಬೋದು ನಾವು ಗ್ಲೂ ಹಾಕೋದು, ಇಲ್ಲೆಲ್ಲ ಗ್ಲೂ ಹಾಕಿದ್ದೀವಿ ಸೊ ದಟ್ ಇಟ್ ವಾಂಟ್ ಕಮ್ ಔಟ್. ಸೊ ಆಮೇಲೆ ಪ್ರೋಗ್ರಾಮ್ ಮಾಡಿದ್ರಿ. ಪ್ರೋಗ್ರಾಮ್ ಮಾಡೋದು ಗೊತ್ತಿದೆಯಾ ಇಲ್ವಾ? ಇನ್ನೊಂದು ಸೆಷನ್ ಮಾಡಬೇಕಾ ಪ್ರೋಗ್ರಾಮ್ ಯಾವ ರೀತಿ ಮಾಡ್ಬೇಕು ಅನ್ನೋದಕ್ಕೆ? ಐ ಥಿಂಕ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ದಟ್. ಸೊ ಅನ್ಮ್ಯೂಟ್ ಮಾಡ್ಕೊಬೋದು. ಸಾಲ್ಡ್ರಿಂಗ್ ಮಾಡುವಾಗ ಕರೆಂಟ್ ಶಾಕ್ ಆದರೆ ಫಾಲ್ಟ್ ಯಾವುದಾದರೂ ಮಷಿನ್ ಸ್ವಿಚ್ ಬೋರ್ಡ್. ಓಕೆ. ಶಾಕ್ ನೋಡಿಲ್ಲ, ಲೈಟಾಗಿ ಒಂದು ಅರ್ಥಿಂಗ್ ಹೊಡಿಬೋದು. ಅದು ನಿಮ್ಮ ಶಾಲೆಯಲ್ಲಿ ಸಮಟೈಮ್ಸ್ ವೈರಿಂಗ್ ಇಂಪ್ರಾಪರ್ ಆಗಿದ್ರೆ ಮಾತ್ರ ಆ ಥರ ಸಿಚುವೇಶನ್ಸ್ ಆಗೋದು. ಸೊ ನೀವು ಸಾಲ್ಡ್ರಿಂಗ್ ಮಾಡುವಾಗ ಶೂಸ್ ಅಥವಾ ಸ್ಯಾಂಡಲ್ಸ್ ಆರ್ ಚಪ್ಪಲ್ಸ್ ಏನಾದ್ರು ಹಾಕ್ಬಿಟ್ಟು ಸಾಲ್ಡ್ರಿಂಗ್ ಮಾಡಿ, ಏನು ಪ್ರಶ್ನೆ ಇಲ್ಲ. ಇಟ್ ಜಸ್ಟ್ ವರ್ಕ್ಸ್ ಲೈಕ್ ಎ ಐರನ್ ಬಾಕ್ಸ್. ಐರನ್ ಬಾಕ್ಸ್ ಹೆಂಗೆ ಹೀಟ್ ಆಗುತ್ತೋ ಅದೇ ಥರನೇ ಇಲ್ಲೊಂದು ನಾಬ್ ಇರುತ್ತೆ, ಆ ನಾಬ್ ಹೀಟ್ ಆಗುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡ್ತೀರಾ ಅಷ್ಟೇ. ಓಕೆ. ಪ್ಲೀಸ್ ಶೇರ್ ದಿ ಕೋಡ್ ಕಳಿಸ್ತೀವಿ ಸರ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಸೊ ಕೋಡ್ ಹೆಂಗೆ ಅಪ್ಲೋಡ್ ಮಾಡ್ಬೇಕನ್ನೋ ಡೌಟ್ಸ್ ಏನಾದ್ರು ಇದೆಯಾ? ಸೊ ಅದ್ರ ಬಗ್ಗೆ ಓಕೆ. ಸರ್ ಈಗ ರೀ ಹಾ ಸರ್ಕ್ಯೂಟ್ ಡಯಾಗ್ರಾಮ್ ಕಳ್ಸಿರ್ತಿಲ್ಲ ಸ್ಕ್ಯಾನ್ ಮಾಡಿರ್ತಿಲ್ಲಕ್ರಿ. ಹಾ ಸರ್ಕ್ಯೂಟ್ ಡಯಾಗ್ರಾಮ್ ಹಾಗೂ ಪ್ರೋಗ್ರಾಮ್ನ ಶೇರ್ ಮಾಡ್ತೀನಿ ನಾನು. ಹಾ ರೀ, ಆ ಸರ್ಕ್ಯೂಟ್ ಡಯಾಗ್ರಾಮ್ದಾಗ ಅದ್ರ ನೇಮ್ ಇರ್ತಾವಲ್ಲಕ್ರಿ, VCC A5 GND ಅವನ್ನೆಲ್ಲ ಟೈಪ್ ಮಾಡಿ ಕಳಿಸ್ರಿ. ಹಾ ಖಂಡಿತ. ಧನ್ಯವಾದ ಸರ್. ನಾವು MDRS ಜಯಂತ್ ಸರ್. ನೀವು ಇದು ಟಿಂಕರ್ ಕ್ಯಾಡ್ ಜೊತೆಗೆ ಇನ್ನೊಂದ್ ಯಾವ್ದೋ ಹೇಳಿದ್ರಲ್ಲ ಸರ್ಕ್ಯೂಟ್ ಮಾಡಲ್ಲ, ಆ ಸಾಫ್ಟ್ವೇರ್ ಹೆಸರೇನು?
ಫ್ರಿಡ್ಜಿಂಗ್ ಸರ್ ಏನು? ಫ್ರಿಡ್ಜಿಂಗ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. FRI ಸೊ ಫ್ರಿಡ್ಜಿಂಗ್ ಅಲ್ಲಿ ನಿಮ್ಗೆ ಜಸ್ಟ್ ಸರ್ಕ್ಯೂಟ್ ಒಂದು ಮಾಡ್ಬೋದು ಅಷ್ಟೇ. ಸೊ ಸಿಮ್ಯುಲೇಷನ್ ಏನ್ ಮಾಡಕ್ಕಾಗಲ್ಲ ಫ್ರಿಡ್ಜಿಂಗ್ ಅಲ್ಲಿ. ಓಕೆ, ಸೊ ಫ್ರಿಡ್ಜಿಂಗ್ ಸಾಫ್ಟ್ವೇರ್ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಅದೊಂದು ಸೆಷನ್ ಸಪರೇಟ್ ಆಗಿ ಕಂಡಕ್ಟ್ ಮಾಡೋಣ. ಫೈನ್, ಯಾ ಎಸ್ ಸರ್. ಯಾ ಶೋರ್ ಶೋರ್. ಸೊ ಪ್ರೋಗ್ರಾಮ್ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಒಂದು ಬೇಸಿಕ್ ಡೆಮೋ ತೋರಿಸ್ತೀನಿ ನಿಮ್ಗೆ. ಸೊ ಸ್ಕ್ರೀನ್ ಕಾಣಿಸ್ತಿದೆ ಅಲ್ವಾ? ಆರ್ಡಿನೋದು, ಆರ್ಡಿನೋ ID ಸ್ಕ್ರೀನು. ಓಕೆ, ಸೊ ಇಲ್ಲಿ ನಾವು ಪಿನ್ಸ್ ನ ಡಿಫೈನ್ ಮಾಡ್ತೀವಿ. ಇದನ್ನ ಇಲ್ಲಿ ವಾಯ್ಡ್ ಸೆಟಪ್ ಅಲ್ಲಿ ನಾವು ಯಾವ್ದು ಔಟ್ಪುಟ್ ಯಾವ್ದು ಇನ್ಪುಟ್ ಅಂತ ಡಿಕ್ಲೇರ್ ಮಾಡ್ತೀವಿ. ಅದಾದ್ಮೇಲೆ ನಾವು ವಾಯ್ಡ್ ಲೂಪ್ಗೆ ಹೋಗ್ತೀವಿ. ಓಕೆ, ಸೊ ವಾಯ್ಡ್ ಲೂಪ್. ಸೊ ಇಲ್ಲಿ ನಾವು ಮ್ಯಾಪ್ ಮಾಡಿದೀವಿ ಈ ಪ್ರೋಗ್ರಾಮ್ ಅಲ್ಲಿ. ಸೊ ಡಿಸ್ಟೆನ್ಸ್ ಎಷ್ಟಿರ್ಬೇಕಂತ. ಸೊ 30 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಂದ್ರೆ ಸೊ ಇನ್ ಒನ್ ಹೈ ಆಗುತ್ತೆ, ಇಂಟು ಲೋ ಆಗುತ್ತೆ. ಓಕೆ, ಸೊ ಈ ತರ ಡಿಸ್ಟೆನ್ಸ್ ನೆಲ್ಲ ಸೀರಿಯಲ್ ಪ್ರಿಂಟ್ ಅಲ್ಲಿ ಬರೋದಕ್ಕೂ. ಸೀರಿಯಲ್ ಪ್ರಿಂಟ್ ಅಂದ್ರೆ ಇಲ್ಲಿ ಸೀರಿಯಲ್ ಮಾನಿಟರ್ ಇದೆ ಅಲ್ವಾ, ಮಾನಿಟರ್ ಅಲ್ಲಿ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದೆಲ್ಲ ಕಾಣಿಸುತ್ತೆ. ಓಕೆ, ಇಲ್ಲಿ ನಿಮ್ಗೆ ನೀವು ಆರ್ಡಿನೋ ಪ್ರೋಗ್ರಾಮ್ ಮಾಡಿದಾಗ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಡಿಟೆಕ್ಟ್ ಆಗಿದೆ ಅಬ್ಸ್ಟ್ಯಾಕಲ್ ಅಂತ ಅನ್ನೋದು ಎಲ್ಲ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಫೈನ್. ಸೊ ಪ್ರೋಗ್ರಾಮ್ ಮಾಡುವಾಗ ನೀವು ಸಮ್ಟೈಮ್ಸ್ ಲೈಬ್ರರೀಸ್ನ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಲೈಬ್ರರೀಸ್ನ ಎಲ್ಲಿ ಇನ್ಸ್ಟಾಲ್ ಮಾಡ್ತೀವಿ? ಸೊ ಇಲ್ಲಿ ನಾವು ಲೈಬ್ರರೀಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಯಾವುದೇ ಒಂದು ಲೈಬ್ರರಿ ಇದ್ರೂ ಅದನ್ನ ಇಲ್ಲಿ ಸರ್ಚ್ ಮಾಡಿಬಿಟ್ಟು ಇನ್ಸ್ಟಾಲ್ ಅಂತ ಕೊಟ್ಟರೆ ಅದು ಇನ್ಸ್ಟಾಲ್ ಆಗಿಬಿಡುತ್ತೆ. ಸೊ ಕೆಲವು ಲೈಬ್ರರೀಸ್ ಇದರಲ್ಲಿ ಇರಲ್ಲ, ಆ ಲೈಬ್ರರೀಸ್ನೆಲ್ಲ ನಾವು ನಿಮಗೆ ಶೇರ್ ಮಾಡ್ತೀವಿ. ಸೊ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲೋಗಿ ಲೈಬ್ರರೀಸ್ನ ಡೌನ್ಲೋಡ್ ಮಾಡಿದ್ಮೇಲೆ ಸೊ ಇಲ್ಲಿ ಸ್ಕೆಚ್ ಆಪ್ಷನ್ಗೆ ಬಂದರೆ ನಿಮಗೆ ಇನ್ಕ್ಲೂಡ್ ಲೈಬ್ರರಿ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಬಂದಿದ್ಮೇಲೆ ನೀವು ಸೊ ಲೈಬ್ರರೀಸ್ನ ಸೆಲೆಕ್ಟ್ ಮಾಡ್ಕೊಬೋದು, ಅಥವಾ ನೀವು ಡೌನ್ಲೋಡ್ ಮಾಡಿರೋ ಲೈಬ್ರರೀಸ್ನ ಯೂಸ್ ಮಾಡ್ಬೇಕಂದ್ರೆ ಆ್ಯಡ್ .zip ಲೈಬ್ರರಿ ಅಂತ ಆಪ್ಷನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಡೌನ್ಲೋಡ್ ಆನ್ಲೈನಲ್ಲಿ ಮಾಡಿರ್ತಾರಲ್ಲ ಡೌನ್ಲೋಡು, ಆ ಡೌನ್ಲೋಡ್ಸ್ಗೆ ಹೋಗ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ವಿಸಿಬಲ್ ಆಗುತ್ತೆ. ಅದನ್ನ ಇಲ್ಲಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಮಾಡಿದ್ಮೇಲೆ ನೀವು ಅದನ್ನ ಯೂಸ್ ಮಾಡ್ಕೊಬೋದು. ಫೈನ್. ಸೊ ದೆನ್ ನಾವು ಪ್ರೋಗ್ರಾಮ್ನ ವೆರಿಫೈ ಮಾಡ್ತೀವಿ. ಇಲ್ಲ ಬರ್ದೇ ಇಲ್ಲಮ್ಮ, ನಂಗೆ ಗೊತ್ತೈತ್ರಿ ಅಂದ್ರೆ ಬೇಕಂದ್ರೆ ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಪ್ರೋಗ್ರಾಮ್ ವೆರಿಫೈ ಆಗಿದೆ, ಪ್ರೋಗ್ರಾಮ್ ಅಲ್ಲಿ ಏನು ಮಿಸ್ಟೇಕ್ ಇಲ್ಲ, ದೆನ್ ಇದನ್ನ ನೀವು ಅಪ್ಲೋಡ್ ಮಾಡ್ತೀರಾ. ಸೊ ಇಲ್ಲಿ ವೆರಿಫೈ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ ಅಷ್ಟೇ. ಅಪ್ಲೋಡ್ ಮಾಡಿದ್ಮೇಲೆ ಅಲ್ಲಿ ಕೊಟ್ಟಿರೋ ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಪ್ರೊವೈಡ್ ಮಾಡಿರ್ತಾರಲ್ವಾ, ಅದೇ ಸರ್ಕ್ಯೂಟ್ ಡಯಾಗ್ರಾಮ್ನ ನೀವು ಯೂಸ್ ಮಾಡ್ಕೊಬೋದು. ಓಕೆ, ಸೊ ಈಗ ಬಿಡ್ತಾನೋ ನೋಡ್ರಿ ಏನ್ ಮಾಡ್ತೀರಿ. think it's getting late. I'll just share the attendance sheet once again. Thank you all for joining. See you all next week with another topic. Bye, take care.